ಸಮತ್ವ ಅಂತ ಹೇಳಿ ಸಿದ್ಧೆ ಸಿದ್ಧೋ ಸಮಂ ಭೂತ್ವ ಅಂತ ಸಂಗಮ್ ತ್ಯಕ್ತ್ವ ಎರಡು ಸಂಘವನ್ನು ಬಿಟ್ಟು ಸಮತ್ವವನ್ನು ಹೊಂದಿದರೆ ಅದು ಯೋಗ ಅಂತ ಹಿಂದೆ 48ನೇ ಶ್ಲೋಕದಲ್ಲಿ ಅದನ್ನೇ ಹೇಳಿಯಾಯಿತು. ಇಲ್ಲಿ ಈ ಕರ್ಮಜಂ ಅಂತ ಅನ್ನೋದಕ್ಕೆ ತದು ಉಪಾಯಮಾಹ, ಈ ಕೌಶಲ ಅಂತನೋ ಯೋಗ ಇದೆಯಲ್ಲ, ಇದರ ಉಪಾಯ ಏನು ಅಂದರೆ ಇಲ್ಲಿ ಇದರ ಅನ್ವಯ ಇದರದ್ದು ಕರ್ಮಜಂ ಫಲಂ ಬುದ್ಧಿಯುಕ್ತ ಮನೀಷಿಣಃ ತ್ಯಕ್ತ್ವಾ ಜನ್ಮಬಂಧ ವಿನಿರ್ಮುಕ್ತಾಃ ಭೂತ್ವಾ ಅನಾಮಯಂ ಪದಂ ಗಚ್ಚತಿ ಅಂತ ಅನ್ವಯ. ಇದನ್ನ ಪ್ರೋಸ್ ಆರ್ಡರ್ನಲ್ಲಿ ಮಾಡಿದರೆ ಕರ್ಮಜಂ ಫಲಂ ತ್ಯಕ್ತ್ವಾ, ಬಿಟ್ಟು, ತ್ಯಕ್ತ್ವ ಅಂದರೆ ಬಿಟ್ಟು, ಪರಿತ್ಯಜ ಯಾವುದನ್ನ, ಕರ್ಮಜಂ ಫಲಂ, ಕರ್ಮಜಂ ಕರ್ಮಭ್ಯ ಜಾತಂ, ಯಾವುದು ಕರ್ಮಗಳಿಂದ ಉಂಟಾಗಿದೆಯೋ ಈ ಫಲ ಅಂದ್ರೆ ಏನು, ಸುಖ ದುಃಖಾತ್ಮಕವಾದ ಸಂಸಾರದಲ್ಲಿ ಸಾಮಾನ್ಯವಾಗಿ ಇರತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರೆ ಇಂಥ ಫಲಾಪೇಕ್ಷೆಯಿಂದ ಮಾಡತಕ್ಕದ್ದು, ಈ ಫಲ ಸಂಘದಿಂದ ಮಾಡತಕ್ಕದ್ದು, ಇದನ್ನ ಈ ಫಲಸಂಗವನ್ನ ಬಿಟ್ಟು ಕರ್ಮಜಂ ಫಲಂ ತ್ಯಕ್ತ್ವಾ, ಅಷ್ಟು ಮಾತ್ರ ಅಲ್ಲದೇನೆ ಬುದ್ಧಿಯುಕ್ತ ಹಿ, ಬುದ್ಧಿ ಸಮತ್ವ ಬುದ್ಧಿ ಅಂತ ಹಿಂದೆ ಏನು ಹೇಳ್ತು, ಆ ಸಮತ್ವ ಬುದ್ಧಿಯನ್ನು ಹೊಂದಿ ಮನೀಷಿಣಃ ಇಲ್ಲಿ ಮನೀಷಿಣಃ ಅಂದರೆ ಈ ಅಂತನ್ನೋದು ಮನಸ್ಸು ಅಥವಾ ಆಲೋಚನೆ, ಅದಕ್ಕೆ ಮಾತಾಡುವಲ್ಲಿ ಈತಂದ್ರೆ ಮನಸ್ಸಿನ ಒಡೆತನ, ಮನೀಷಿ ಅಂದ್ರೆ ತನ್ನ ಮನಸ್ಸಿನ ಮೇಲೆ ಪ್ರಭುತ್ವವನ್ನು ಸಂಪಾದಿಸಿಕೊಂಡ್ರು ಮನೀಷಿ ಅಂದ್ರೆ ಈಟ್ ಅಂತನೋದು ಅದರ ಪ್ರಭುತ್ವವನ್ನ ಪಡ್ಕೊಂಡು. ಅಂದ್ರೆ ಏನು, ಇಲ್ಲಿ ಮನೋ ನಿಗ್ರಹ ಸಮರ್ಥ, ಮನಸ್ಸನ್ನ ಯಾವ ಕಾಲದಲ್ಲಿ ಹರಿಯ ಬಿಡಬೇಕು, ಎಷ್ಟು ಹರಿಯ ಬಿಡಬೇಕು, ಎಲ್ಲಿ ಮನಸ್ಸನ್ನು ನಿಗ್ರಹ ಮಾಡತಕ್ಕದ್ದು, ಮನಸ್ಸನ್ನು ಬಿಗಿ ಹಿಡಿಯೋದು ಎಲ್ಲಿ, ಇದೆಲ್ಲಕ್ಕೂ ಸಮರ್ಥನಾಗಿರೋನು ಮನೀಷಿ ಅಂದ್ರೆ ಏನು, ಬಂಧ ಮೋಕ್ಷ ಮನನಶೀಲ, ಯಾರಿಗೆ ಯಾವುದು ಬಂಧ ಸ್ವರೂಪವಾದದ್ದು, ಯಾವುದು ಮೋಕ್ಷ ಸ್ವರೂಪವಾದದ್ದು ಅಂತ ಯೋಚನೆ ಮಾಡತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥವನು ಮನೀಷಿ. ಬಂಧ ಮೋಕ್ಷ ಮನನಶೀಲ, ಅದನ್ನು ಮನನ ಮಾಡತಕ್ಕಂತಹ ಯೋಗ್ಯತೆ ಇರೋದು. ಅಂದ್ರೆ ಏನು, ಈ ಯೋಗ್ಯತೆ ಇರಬೇಕಾದ್ರೆ ಕೃತಾಂತಃಕರಣ ಶುದ್ಧಯ, ಯಾರಿಗೆ ಅಂತಃಕರಣ ಶುದ್ಧಿ ಅಂತ ಆಗಿದೆಯೋ ಅವರು. ಯಾಕಂದ್ರೆ ಇವೆಲ್ಲ ಒಂದರಿಂದ ಇನ್ನೊಂದು ಸಂಬಂಧ, ಚೈನ್ ರಿಯಾಕ್ಷನ್. ಯಾರಿಗೆ ಅಂತಃಕರಣ ಶುದ್ಧಿ ಅಂತಿಲ್ಲವೋ, ಅಂದ್ರೆ ಯಾರ ಚಿತ್ತದಲ್ಲಿ ಈ ನೈರ್ಮಲ್ಯ ಅಂತ ಒದಗಿಲ್ಲವೋ ಅವರಿಗೆ ತಮ್ಮ ಮನಸ್ಸನ್ನು ಬಿಗಿ ಹಿಡಿಕೊಳ್ಳತಕ್ಕಂತಹ ಸಾಮರ್ಥ್ಯ ಇಲ್ಲ. ಯಾರಿಗೆ ಮನಸ್ಸನ್ನು ಬಿಗಿ ಹಿಡಿಯೋ ಸಾಮರ್ಥ್ಯ ಇಲ್ಲವೋ ಅವರಿಗೆ ಯಾವುದು ಬಂಧ, ಯಾವುದು ಮೋಕ್ಷ ಅಂತ ಆಲೋಚನೆ ಮಾಡತಕ್ಕಂತಹ ಶಕ್ತಿ ಇಲ್ಲ. ಅದರಿಂದ ಮನೀಷಿ ಅಂತನ್ನೋ ಮಾತಿನಲ್ಲಿ ಇಷ್ಟ ಅರ್ಥಗಳು ಕೂಡಿಕೊಂಡಿದೆ. ಇದು ಯಾರು ಫಲಂ ಕರ್ಮಜಂ ಫಲಂ ತ್ಯಕ್ತ್ವ ಮನೀಷಿಣಃ ಅಂದ್ರೆ ಏನು ಅಂದ್ರೆ ಇಷ್ಟೆಲ್ಲ ಇದ್ದವರು ಸಮತ್ವ ಬುದ್ಧಿಯನ್ನೂ ಪಡ್ಕೊಂಡ್ರೆ ಬುದ್ಧಿಯುಕ್ತ ಮನೀಷಿಣಃ ಅಂತನ್ನೋದು ಬುದ್ಧಿಯುಕ್ತ ಅಂತನ್ನೋದಕ್ಕೆ ಅನ್ವಯ. ಅದನ್ನು ಕೂಡಿಸ್ಕೊಂಡು ಹೇಳಬೇಕು. ಇದು ಈ ಪೂರ್ವೋಕ್ತವಾದಂತಹ ಕೌಶಲ ಅಂತ ಹೇಳಿದ್ರಲ್ಲ, ಇದರ ಸಾಧನ. ಪೂರ್ವೋಕ್ತಂ ಕೌಶಲ ಸಾಧನಂ ಪೂರ್ವಾರ್ಧೇನ. ಇದು ಶ್ಲೋಕದಲ್ಲಿ ಕೆಲವು ಸಾರ್ತಿ ಈ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂದ್ರೆ ಲ್ಯಾಟರ್ ಹಾಫ್ ಆಫ್ ದಿ ವರ್ಸ್, ಪೂರ್ವಾರ್ಧ ಅಂದ್ರೆ ಫಾರ್ಮರ್ ಹಾಫ್. ಇದು ಬೇರೆ ಬೇರೆ ಪ್ರಕರಣಾಂತರಗಳನ್ನು ಹೇಳ್ತಕ್ಕದ್ದು ಅಂತನೋ ನಿಯಮ ಭಗವದ್ಗೀತೆಯಲ್ಲಿ ಕೆಲವು ಕಡೆ ಇದೆ. ಈ ಶ್ಲೋಕ ಒಂದೇ ಅಧಿಕರಣವನ್ನು ಮಾಡಿಕೊಂಡಿರುವುದು ಇದೆ. ಇಲ್ಲಿ ಕೆಲವು ಶ್ಲೋಕಗಳು ವಿವರಣಾತ್ಮಕವಾಗಿದೆ. ಹಿಂದಿನ ಶ್ಲೋಕದಲ್ಲಿ ಯೋಗ ಕರ್ಮ ಕೌಶಲಂ ಅಂತ ಮುಗಿಸಿದರು.
ಯೋಗ ಅಂತ ಡೆಫಿನೇಷನ್ ಹೇಳ್ತಾ ಸಮತ್ವಂ ಯೋಗ ಉಚ್ಯತೆ ಅಂತ ಮೊದಲು ಹೇಳಿದರು. ಕೇವಲ ಸಮತ್ವ ಅಂತ ಆಗಬಾರದು, ಸಮತ್ವದಲ್ಲಿ ಸಂಘಾಸಕ್ತಿಯು ಇರಬಾರದು ಅಂತ ಹೇಳಿ ಯೋಗ ಕರ್ಮಸು ಕೌಶಲಂ ಅಂತ ಡೆಫಿನೇಷನ್ ಅದು ರಿವೈಸ್ಡ್. ಇಲ್ಲಿ ಯೋಗ ಅಂತ ಅನ್ನೋ ಮಾತಿಗೆ ಈ ಪ್ರಕರಣದಲ್ಲಿ ಮುಂಚೆ ಸಮತ್ವಂ ಯೋಗ ಉಚ್ಯತೆ ಫಸ್ಟ್ ಡೆಫಿನೇಷನ್ ಅಂದ್ರೆ ಪ್ರಾಕ್ಸಿಮೇಟ್ ಡೆಫಿನೇಷನ್. ಇದನ್ನು ರಿವೈಸ್ ಮಾಡಿ ಯೋಗ ಕರ್ಮಸು ಕೌಶಲಂ. ಈ ಯೋಗ ಕರ್ಮಸು ಕೌಶಲಂ ಅಂತ ಅನ್ನೋ ಮಾತಿನಲ್ಲಿ ಏನು ಅಡಗಿದೆ, ಕರ್ಮವನ್ನು ಮಾಡತಕ್ಕದ್ದು, ಕರ್ಮವನ್ನು ಬಿಡತಕ್ಕದ್ದಲ್ಲ. ಇದು ಕರ್ಮಸು. ಏಕೆಂದ್ರೆ ಯೋಗ ಕರ್ಮದಲ್ಲಿ ಅಲ್ಲದೆ ಬೇರೆ ಎಲ್ಲೂ ಇಲ್ಲ. ಯೋಗ ಅಂತ ಅನ್ನೋ ಮಾತು ಕರ್ಮದಲ್ಲಿಯೇ ಅಂತ ತೋರಿಸೋದಕ್ಕಾಗಿ ಕರ್ಮಸು ಅಂದ್ರೆ ನಿವೃತ್ತಿ ಕರ್ಮದಲ್ಲ, ನಿವೃತ್ತಿಯಲ್ಲ, ಪ್ರವೃತ್ತಿಯಲ್ಲೇ ಯೋಗ ಇರೋದು. ಅಂದ್ರೆ ಭಗವದ್ಗೀತೆ ಪ್ರವೃತ್ತಿಗಾಗಿಯೇ ಇರತಕ್ಕಂಥ ಗ್ರಂಥ, ನಿವೃತ್ತಿಗಾಗಿ ಅಲ್ಲ. ಆದ್ರಿಂದ ಕರ್ಮಸು ಬರೀ ವಿಧಿ ಹೇಳಿದ ಹಾಗೆ ನಾವು ಕರ್ಮವನ್ನು ಮಾಡಿ, ವಿಧಿ ಅಂದ್ರೆ ಶಾಸ್ತ್ರ ವಿಧಿ ಹೇಳಿದ ಹಾಗೆ ನಾವು ಕರ್ಮವನ್ನು ಮಾಡಿದರೆ, ಅಥವಾ ನಮ್ಮ ಇಂದ್ರಿಯಗಳ ಸಂಸ್ಕಾರ ವಾಸನೆ ಹೇಗಿದೆಯೋ ಹಾಗೆ ಕೆಲಸ ಮಾಡಿದರೆ, ಅಥವಾ ಸಂದರ್ಭ ಶುದ್ಧಿಯಿಂದ ಏನಾದರೂ ಕೆಲಸ ಮಾಡಿದರೆ ಇದನ್ನು ಯೋಗ ಅಂತ ಕರೆಯೋ ಹಾಗಿಲ್ಲ. ಬರೀ ಕರ್ಮ ಮಾಡಿದ್ದೆಲ್ಲ ಯೋಗ ಆಗಲಾರದು. ಈ ಕರ್ಮ ಮಾಡಿದ್ದು ಯೋಗವಾಗಬೇಕಾದ್ರೆ ಅಂದ್ರೆ ಏನು, ಈಸ್ ಡ್ರಾಯಿಂಗ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ಕರ್ಮ ಅಂಡ್ ಕರ್ಮ ಯೋಗ. ನಾವು ಮಾಡೋದೆಲ್ಲ ಕರ್ಮ, ಆದ್ರೆ ಕರ್ಮ ಯೋಗ ಅಂತ ಒಂದು ಬೇರೆ ಇದೆ. ಇದು ಯೋಗ ಏನು, ಕರ್ಮಸು ಕೌಶಲಂ. ದೇರ್ ಇಸ್ ಎ ಸ್ಕಿಲ್ ಇನ್ ವರ್ಕ್. ಅಂದ್ರೆ ಏನು, ನಾವು ಕೆಲಸ ಮಾಡತಕ್ಕದ್ದು ಮಾಡಲೇಬೇಕು, ಆದರೆ ಮಾಡೋ ವಿಧಾನ ಒಂದಿದೆ. ಸಾಮಾನ್ಯವಾಗಿ ಕರ್ಮ ಬಂಧಕವಾಗಿರುತ್ತೆ, ಆದರೆ ಅದೇ ಕರ್ಮವನ್ನು ಮಾಡಿ ಜ್ಞಾನವನ್ನು ಪಡ್ಕೊಂಡು ಮುಕ್ತಿಗೆ ಪ್ರಯೋಜಕವಾಗಿ ಮಾಡಿಕೊಂಡ್ರೆ ಅದು ಕೌಶಲ. ದಿ ಸ್ಕಿಲ್ ಇನ್ ಡೂಯಿಂಗ್ ದಿ ವರ್ಕ್ ಈಸ್ ಟು ಮೇಕ್ ದಿಸ್ ವರ್ಕ್ yield ದಿ ಜ್ಞಾನ ವಿಚ್ ವಿಲ್ ಅಲ್ಟಿಮೇಟ್ಲಿ ಮೇಕ್ ಫಾರ್ ರಿಲೀಸ್. ಇದನ್ನ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿ ಡಿಫೈನ್ ಮಾಡ್ತಾರೆ. ಇದು ಏನು ಉಪಾಯ? ಯೋಗ ಅಂದ್ರೆ ಉಪಾಯ ಅಂತ ಹೇಳಿದ್ರು. ಇದು ಯಾವ ಉಪಾಯ ಇದು ಅಂದ್ರೆ ತದುಪಾಯಮಾಹ. ಈ ಪೂರ್ವಾರ್ಥ, ಫಸ್ಟ್ ಆಫ್ ದಿ ವರ್ಸ್. ತದ್ ಉಪಾಯಮಾಹ. ಉಪಾಯ ಯಾವುದು? ಈ ಪೂರ್ವೋಕ್ತವಾದಂತಹ ಜ್ಞಾನ ಸಾಧನ. ಅಂದ್ರೆ ಕರ್ಮದಿಂದ ಜ್ಞಾನ ಬರೋದು ಹೇಗೆ? ಕರ್ಮದಿಂದ ಯಾವುದೋ ಒಂದು ಫಲ ಬರುತ್ತೆ, ಅದು ಕರ್ಮ ಮಾಡಿದ್ರಲ್ಲೇ ಬರುತ್ತೆ. ಅದು ಈ ಕರ್ಮವನ್ನು ಮಾಡಿ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದು ಹೇಗೆ ಅಂದ್ರೆ ಪೂರ್ವೋಕ್ತಂ ಜ್ಞಾನ ಸಾಧನಂ ಪೂರ್ವಾರ್ಧೇನ. ಉತ್ತರಾರ್ಧದಲ್ಲಿ ಜ್ಞಾನ ಫಲಂಚ ಉತ್ತರಾರ್ಧೆ. ಇದರ ಫಲ ಏನು? ಈಗ ಯೋಗ ಅಂತ ಆದಮೇಲೆ, ಇದು ಕೌಶಲ ಅಂತ ಆದಮೇಲೆ ವಾಟ್ ಯು ಗೆಟ್ ದೇರ್ ಆಫ್? ಯಾಕೆಂದ್ರೆ ಪ್ರಯೋಜನ ಮನುದ್ದೇಶ್ಯ ನಮ್ಮಂದೋಪಿ ಪ್ರವರ್ತದೆ ಅಂತ ನ್ಯಾಯ. ಒಂದು ಪ್ರಯೋಜನ ಅಂತ ಗೊತ್ತಿರಲಿ ಅಂದ್ರೆ ಯಾರಾದರೂ ತೊಡಗುತ್ತಾರೆ. ಪ್ರಯೋಜನ ಮನುದ್ದೇಶ್ಯ ನಮ್ಮಂದೋಪಿ ಪ್ರವರ್ತದೆ. ಆಮೇಲೆ ಕುಮಾರಲ ಭಟ್ರು ಇದನ್ನು ಹೇಳಿ, ಕುಮಾರಲ ಭಟ್ರೆ ಹೇಳ್ತಾರೆ, ನಹಿ ಶ್ರುತಿಶದೇನಾಪಿ ಚೋದ್ಯತೆ ಪುರುಷ. ಒಂದು 100 ಶ್ರುತಿಗಳು ಕೂಡ ಅವನನ್ನು ಏನೋ ಮಾಡಲಾರದು. ಹೇಗೆ ಝಪೇಟಿಕಾ ಭೀತ್ಯ ಮೋದಕ ಪ್ರಾಪ್ಸ್ಯಯಾವ ಅಂತ. ಅಂದ್ರೆ ಏನು, ಹುಡುಗನಿಗೆ ಒಂದು 100 ಶ್ರುತಿ ವೇದ ಹೇಗೆ ಹೇಳುತ್ತೆ, ಉಪನಿಷತ್ತು ಹೇಗೆ ಹೇಳುತ್ತೆ ಅಂದ್ರೆ ಪ್ರಯೋಜನ ಇಲ್ಲ. ಈ ಕಪಾಳಕ್ಕೊಂದು ಪೆಟ್ಟು ಬೀಳುತ್ತೆ ಅಂತಂದ್ರೆ ಮಾಡ್ತಾನೆ, ಅಥವಾ ಒಂದು ಮೋದಕ ಲಡ್ಡು ಕೊಡ್ತೀನಿ ಅಂದ್ರೆ ಮಾಡ್ತಾನೆ. ಇದು ಹುಡುಗರಿಗೆ ಹೇಗೋ ದೊಡ್ಡವರಿಗೂ ಹಾಗೆ. ಒಂದು ಪಾಪ ಭೀತಿ ಇರಬೇಕು, ಇಲ್ಲ ಪುಣ್ಯ ಪ್ರಾಪ್ತಿಯ ಬಯಕೆ ಇರಬೇಕು, ಎಲ್ಲ ಕೆಲಸಗಳು ಮಾಡೋದು. ಇದು ಸಾಮಾನ್ಯವಾಗಿ ವಿಹಿತವಾದ ಕರ್ಮಗಳಲ್ಲಿ ಇದೆ. ಆದ್ರೆ ಈ ಪ್ರಯೋಜನ ಅಲ್ಲದೇನೆ ಆತ್ಯಂತಿಕವಾದ ಪ್ರಯೋಜನ ಅಂತ ಒಂದು ಇಟ್ಕೊಳ್ಬೇಕು. ಅದು ಯಾವುದು ಅಂದ್ರೆ ಇಲ್ಲಿ ಹೇಳ್ತಾರಲ್ಲ, ಜನ್ಮಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ಅನಾಮಯಂ ಪದಂ ಗಚ್ಚಂತಿ. ಯಾರು? ಮನೀಷಿಣ. ಯಾರು ಈ ರೀತಿಯಾಗಿ ಬುದ್ಧಿಯುಕ್ತ ಸಮತ್ವ ಬುದ್ಧಿಯನ್ನು ಬಳಸಿಕೊಂಡು ಮನೀಷಿಗಳಾಗಿ ಈ ಕರ್ಮದಿಂದ ಉಂಟಾದಂತಹ ಫಲದ ಕಡೆ ಸಂಘವನ್ನ, ಆಸಕ್ತಿಯನ್ನ, ಸ್ನೇಹವನ್ನ ಬಿಟ್ಟು ಇರ್ತಾರೆಯೋ ಅವರು ಅನಾಮಯಂ ಪದಂ.
ಅನಾಮಯ ಅಂದರೆ ಉಪದ್ರವರಹಿತಂ ಪದ. ಆಮಯ ಅಂತನ್ನೋ ಮಾತಿಗೆ ರೋಗ ದುಃಖ ಅಂತ ಅರ್ಥ ಇದೆ. ಅನಾಮಯ ಅಂದರೆ ಎಲ್ಲಿ ರೋಗ ದುಃಖಾದಿಗಳಿಲ್ಲವೋ ಅಂದರೆ ಏನು, ನಿರುಪದ್ರವಂ, ಯಾವ ರೀತಿಯಾದ ಉಪದ್ರವವೂ ಇಲ್ಲ. ಅಂದರೆ ಆಧ್ಯಾತ್ಮಿಕವಾದ ಮನಸ್ಸು ದೇಹ ಇದಕ್ಕೆ ಸಂಬಂಧಪಟ್ಟಂಥ ಆದಿ ಭೌತಿಕವಾದ ಹೊರಗಡೆ ಪ್ರಾಣಿಗಳಿಂದ ಅಥವಾ ಋತುಭೇದದಿಂದ ಅಥವಾ ಹೊರಗಡೆ ವಾತಾವರಣದಿಂದ ಇರತಕ್ಕಂಥ ತೊಂದರೆಗಳು ಅಥವಾ ಆದಿ ದೈವಿಕ ಅಂದರೆ ನಮ್ಮ ಎಣಿಕೆಗೆ ಬಾರದೇನೆ ಅನ್ಫೋರ್ಸೀನ್ ಕೆಲಾಮಿಟೀಸ್ ದಟ್ ಹ್ಯಾಪನ್, ಇಂಥ ಭಯಗಳು. ಇದು ಮೂರು ಎಲ್ಲಿ ಇಲ್ಲವೋ ಅದು ಅನಾಮಯ, ನಿರುಪದ್ರವ. ಅನಾಮಯಂ ಪದಂ, ಈ ಪದ ಅನ್ನೋದು ಪದ್ಯತೆ ಗಮ್ಯತೆ ಅನೇನ ಇದು ಪದ. ಯಾವುದನ್ನ ನಾವು ಹಿಡಿದು ಹೋಗಿ ಸೇರ್ತೇವೆಯೋ ಇದು ಪದ. ಈ ಪದ ಅಂತನ್ನೋ ಮಾತನ್ನ ಪರಮಂ ಪದಂ ತದ್ವಿಷ್ಣೋ ಪರಮಂ ಪದಂ ಅಂತ ವೇದದಲ್ಲಿ ವಿಷ್ಣುವಿನ ಪರಮ ಪದ ಅಂದ್ರೆ ಮೋಕ್ಷ. ಅನಾಮಯಂ ಪದಂ ಅಂದರೆ ನಿರ್ದುಃಖವಾದ ಸಕಲಾನರ್ಥ ನಿವೃತ್ತಿ ರೂಪವಾದ ಮೋಕ್ಷವನ್ನ ಗಚ್ಚಂತಿ ಪ್ರಾಪ್ನುವಂತಿ. ಹೇಗೆ ಅಂದರೆ ಜನ್ಮ ಬಂಧ ವಿನಿರ್ಮುಕ್ತ. ಜನ್ಮ ಬಂಧ, ಜನ್ಮಯೇವ ಬಂಧ. ಜನ್ಮದ ಕಟ್ಟುಪಾಡು ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೊಂದು ದೇಹ ಅಂತಿರುತ್ತೆ, ಇಂದ್ರಿಯಗಳು ಅಂತಿರುತ್ತೆ, ಮನಸ್ಸು ಅಂತಿರುತ್ತೆ, ಒಂದು ಸಂಸಾರ ಅಂತಿರುತ್ತೆ, ಈತಿ ಬಾಧೆಗಳು ಇರುತ್ತೆ. ಇವೆಲ್ಲ ಬಂಧಗಳೇ. ಜನ್ಮನಾ ಬಂಧ ಜನ್ಮಬಂಧ ಅಥವಾ ಜನ್ಮಯೇವ ಬಂಧ. ಈ ಜನ್ಮ ಅಂತ ಅನ್ನೋದೇ ಒಂದು ಕಟ್ಟಾಗಿ ಇದರಿಂದ ನಮಗೆ ಏನೇನು ಬಂಧಗಳು ಬರುತ್ತೋ ಜನ್ಮ ಬಂಧ ವಿನಿರ್ಮುಕ್ತ, ಇವೆಲ್ಲವೂ ತೊಲಗಿ ಹೋಗಿ ಇದೆಲ್ಲದರಿಂದ ಬಿಡಲ್ಪಟ್ಟು. ಇದಕ್ಕೆ ಕಾಶ್ಮೀರಿ ಪಾಠ ಒಂದಿದೆ. ಇದರಲ್ಲಿ ಇನ್ನೂ ಒಂದು ಪಾಠಾಂತರ ಒಂದು ಸ್ವಲ್ಪ ಸ್ವಾರಸ್ಯ ಆಗಿದೆ. ಜನ್ಮ ಬಂಧ ವಿನಿರ್ಮುಕ್ತ ಅಂತನ್ನೋದಕ್ಕೆ ಕರ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತ್ಯನ, ಇದು ಸರಿಯಾದ ಕರೆಕ್ಟ್ ವರ್ಷನ್ ಅದೇ ಇರಬೇಕು. ಇದು ಕಾಶ್ಮೀರಿ ಪಾಠ ಹೀಗೆ ಕರ್ಮ ಬಂಧ, ಯಾಕಂದ್ರೆ ಕರ್ಮದ ಸಂಬಂಧವೇ ಇದು, ಕರ್ಮದ ಪ್ರಕರಣದಲ್ಲೇ ಹೇಳ್ತಿದ್ದಾರೆ. ಹೀಗೆ ಮಾಡಿದ್ರೆ ಕರ್ಮ ಬಂಧವಾಗೋದಿಲ್ಲ. ಕರ್ಮ ಬಂಧ ವಿನಿರ್ಮುಕ್ತ. ಯು ಟೇಕ್ ಕೇರ್ ಟು ಡೂ ದಿ ವರ್ಕ್ ಅಂಡ್ ಸಿ ದಟ್ ದಿ ವರ್ಕ್ ವಿಲ್ ನಾಟ್ ಬಿ ಇನ್ ದಿ ನೇಚರ್ ಆಫ್ ಎ ಬಾಂಡೇಜ್. ಅದು ತಿರುಗಿ ನಿಮಗೆ ಆ ಒಂದು ಬೂಮೆರಾಂಗ್ ಆಗೋ ಹಾಗೆ ಕೆಲಸ ಮಾಡೋಲ್ಲ. ಇದು ಕರ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ರಾಘವೇಂದ್ರ ಸ್ವಾಮಿಗಳದ್ದು ಕಂಟಿನ್ಯೂಸ್ ಆಗಿದೆ ಇಲ್ಲಿ ವ್ಯಾಖ್ಯಾನ. ಮುಂದಿದ್ದು ಇದು ಜ್ಞಾನೋಪಾಯವನ್ನು ಹೇಳಿದರು. ಜ್ಞಾನೋಪಾಯ ಏನು? ಕರ್ಮವನ್ನು ಮಾಡತಕ್ಕದ್ದು. ಆದರೆ ಫಲದ ಕಡೆ, ಲೌಕಿಕ ಫಲದ ಕಡೆ ಗಮನ ಇಲ್ಲದೇ ಇರಬೇಕು. ಸಮತ್ವ ಬುದ್ಧಿ ಅಂತ ಇರಬೇಕು. ಅಂದ್ರೆ ಏನು? ಸಿದ್ಧ್ಯ ಸಮೋಭೂತ್ವ. ಮಾಡಿದ ಕೆಲಸ ಅದು ಕೈಗೂಡುತ್ತೋ ಇಲ್ವೋ, ಅದರಿಂದ ತನಗೆ ಲಾಭ ಇದೆಯೋ ನಷ್ಟ ಇದೆಯೋ, ಇದು ಯಾವುದನ್ನೂ ಪರಿಗಣಿಸಿದ್ದೇನೆ ಕರ್ತವ್ಯತ್ವೇನ ನಾನು ಮಾಡತಕ್ಕದ್ದು ಇದು ಅಂತನ್ನೋ ದೃಷ್ಟಿಯಿಂದ ಮಾಡತಕ್ಕದ್ದು ಸಮತ್ವ ಬುದ್ಧಿ. ಇದನ್ನು ಬುದ್ಧಿಯುಕ್ತ, ಈ ಬುದ್ಧಿಯನ್ನ ಇಟ್ಟುಕೊಂಡು ಮಾಡಿದವನು ಮೋಕ್ಷವನ್ನು ಪಡ್ಕೊಳ್ತಾನೆ. ಜ್ಞಾನದ ಫಲವಾದ ಮೋಕ್ಷವನ್ನು ಪಡ್ಕೊಳ್ತಾನೆ. ಅಂದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತೋರಿಸ್ತಾ ಇರೋದು, ಅಂದ್ರೆ ಮಧ್ವಾಚಾರ್ಯರು ತೋರಿಸಿದ್ದೆ, ಇವರು ತೋರಿಸ್ತಾ ಇದ್ದಾರೆ. ಇದೇ ಅಭಿಪ್ರಾಯ ಶಂಕರಾಚಾರ್ಯರದ್ದು ಕೂಡ. ಇವಾಗ ಇದು ಕರ್ಮವನ್ನು ಮಾಡಬೇಕು ಅಂತ ಹೇಳಿದೆ. ಎಲ್ಲಿಯವರೆಗೆ ಕರ್ಮವನ್ನು ಮಾಡಬೇಕು? ಈ ಜನ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯ. ಇಲ್ಲಿ ಜನ್ಮ ಬಂಧ ವಿನಿರ್ಮುಕ್ತ ಅಂತನ್ನೋ ಮಾತ್ರ ಶಂಕರಾಚಾರ್ಯರು ಏನು ತೋರಿಸ್ತಾರೆ? ಜೀವಂತ ಏವ ಜೀವನ್ಮುಕ್ತ ಭೂತ್ವ. ಇದು ಯಾವುದೋ ಸತ್ತ ಮೇಲೆ ಅನಾಮಯಂ ಪದಂ ಗಚ್ಚಂತಿ ಅಂತಲ್ಲ. ಈ ಒಂದು ಜ್ಞಾನ ಸಂಪಾದನೆಯಾದರೆ ಬುದ್ಧಿಯುಕ್ತ ಕರ್ಮಜಂ ಫಲಂ ತ್ಯಕ್ತ್ವ ಮನೀಷಿಣಃ ಜೀವಂತ ಇವ. ಅವರು ಬದುಕಿರೋವಾಗಲೇನೆ ಪದಂ ಗಚ್ಚಂತಿ ಅನಾಮಯ. ಇದು ಶಂಕರಾಚಾರ್ಯರಿಗೆ ಈ ಮೋಕ್ಷ ಅಂತನ್ನೋದು
ಈ ಪೋಸ್ಟ್ ಮಾರ್ಟಮ್ ಎಕ್ಸ್ಪೀರಿಯನ್ಸ್ ಅಲ್ಲ. ಇಲ್ಲಿದ್ದಾಗಲೇ ಈಗಲೇ ಅವನಿಗೆ ಜ್ಞಾನ ಬಂತು ಅಂದ್ರೆ ಜ್ಞಾನ ಸಮಕಾಲ ಮೋಕ್ಷ. ಜ್ಞಾನ ಬಂದಾಗಲೇ ಮೋಕ್ಷ ಅಂತ ಅನ್ನೋದು ಅವನಿಗೆ ಸಿದ್ಧವಾಗಿದೆ. ಇವನು ಮೋಕ್ಷಕ್ಕಾಗಿ ಅವನು ಸಾಯೋವರೆಗೆ ಕಾಯಬೇಕಾಗಿಲ್ಲ. ಆದ್ರಿಂದ ತತ್ವಮಸಿ ಅಂತ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾ ಸೂತ್ರ ಭಾಷ್ಯದಲ್ಲಿ ತತ್ವಂ ಅಸಿ ಅಂತನ್ನೋ ಮಾತಿಗೆ ನೀನ್ ಅದಾಗಿದ್ದೀಯೇ ಅಂತ ಅರ್ಥವೇ ವಿನಃ ತ್ವಂ ಮೃತ ತದ್ ಭವಿಷ್ಯಸಿ ಅಂತ ಅರ್ಥ ಮಾಡುವಾಗಿಲ್ಲ. ನೀನು ಸತ್ತ ಮೇಲೆ ಅದಾಗ್ತೀಯ ಅದು ತತ್ವಮಸಿ ಅಂತ ಮಾತಿಗೆ ಅರ್ಥ ಅಲ್ಲ. ಅಂದ್ರೆ ಮೋಕ್ಷ ಈಗಲೇ ಆಗತಕ್ಕದ್ದು. ಅಂದ್ರೆ ಜೀವನ್ ಮುಕ್ತಿಯೇ ಮುಕ್ತಿ. ವಿದೇಹ ಮುಕ್ತಿ ಅಂತ ಅನ್ನೋದು ಆಚಾರ್ಯರಿಗೆ ಗೌಣವಾಗುವುದು. ಶಂಕರಾಚಾರ್ಯರ ಒಂದು ಸಿದ್ಧಾಂತದಲ್ಲಿ ಮನುಷ್ಯ ಇಲ್ಲಿ ಬದುಕಿರುವಾಗ ಮುಕ್ತಿಯನ್ನು ಪಡ್ಕೊಳ್ಬೇಕು ವಿನಃ ಸತ್ತ ಮೇಲೆ ಮುಕ್ತಿ ಅಂತ ಅನ್ನೋದು ವಿದೇಹ ಮುಕ್ತಿ ಅದು ನೆಗೆಟಿವ್, ಇದು ಪಾಸಿಟಿವ್ ಮುಕ್ತಿ. ಆದ್ರಿಂದ ಶಂಕರಾಚಾರ್ಯರು ಇಲ್ಲಿ ಈ ಜೀವಂತಹ ಅಂತ ಒಂದು ಸೇರಿಸಿದರು. ಜೀವನ್ಮುಕ್ತ ಭೂತ್ವ ಅನಾಮಯಂ ಪದಂ ಗಚ್ಚಂತಿ. ಸೊ ಗೆಟಿಂಗ್ ಮೋಕ್ಷ ಅಂಡ್ ಹ್ಯಾವಿಂಗ್ ಎ ಬಾಡಿ, ದೇ ಆರ್ ನಾಟ್ ಕಾಂಟ್ರಡಿಕ್ಷನ್ಸ್ ಇನ್ ಟರ್ಮ್ಸ್. ಯು ಕ್ಯಾನ್ ಹ್ಯಾವ್ ದಿ ಬಾಡಿ, ಯು ಕ್ಯಾನ್ ಬಿ ಇನ್ ದಿ ವರ್ಲ್ಡ್ ಅಂಡ್ ಸ್ಟಿಲ್ ಬಿ ಲಿಬರೇಟೆಡ್. ಇದು ಶಂಕರಾಚಾರ್ಯರ ಅಭಿಪ್ರಾಯ. ನೆಕ್ಸ್ಟ್ ಕ್ವೆಶ್ಚನ್ ವಿಲ್ ಬಿ, ಇವನಿಗೆ ಜ್ಞಾನ ಬರುತ್ತೆ, ಮೋಕ್ಷ ಬರುತ್ತೆ. ಮೋಕ್ಷ ಬಂದ ಮೇಲೂ ಇವನ ಕರ್ಮಗಳನ್ನು ಮಾಡ್ತಾನೆ ಇರಬೇಕೆ? ನೆಕ್ಸ್ಟ್ ವುಡ್ ಬಿ, ಇದು ಯಾತಕ್ಕಾಗಿ ಕರ್ಮವನ್ನು ಮಾಡ್ತೀವೋ, ಈ ರೀತಿಯಾದ ಕರ್ಮವನ್ನು ಅದು ಕರ್ಮಯೋಗ ಅಂತ ಏನ್ ಕರಿತೀವೋ, ಈ ಕರ್ಮಯೋಗವನ್ನು ಮಾಡಿದ ಮೇಲೆ ಈ ಮುಕ್ತಿ ಅಂತ ಒಂದು ಬಂದ ಮೇಲೆ ಮುಕ್ತನಾದವನು ಕೂಡ ಇದು ಮಾಡ್ತಾನೆ ಇರಬೇಕೆ ಅಂದ್ರೆ ಶಂಕರಾಚಾರ್ಯ ಇಲ್ಲ ಅಂತ ಹೇಳ್ತಾರೆ. ಅವನಿಗಿರು, ಯಾಕೆಂದ್ರೆ ಇದು ಸಾಧನೆ ಆಯಿತು, ಸಿದ್ಧಿ ಆಯಿತು. ಸಿದ್ಧಿ ಆದ ಮೇಲೆ ತಿರುಗಿ ಅವನು ಮಾಡಬೇಕಾದಿಲ್ಲ. ಎಕ್ಸಾಮಿನೇಷನ್ ಪಾಸ್ ಮಾಡಿದ್ಮೇಲೆ ತಿರುಗಿ ಯಾಕೆ ಹೋಗ್ತಾನೆ ಅವನು? ತಿರುಗಿ ಕರ್ಮದ ಪ್ರಯೋಜನ ಆಗೋಯ್ತು, ಅದು ಹೇಳಾದ್ರೂ ಆಗೋಯ್ತು, ಪಾಸ್ ಆದ್ರೂ ಆಯಿತು. ತಿರುಗಿ ಅದರ ಪ್ರಸಕ್ತಿ ಇಲ್ಲ. ಇವರು ಮಧ್ವಾಚಾರ್ಯರು ಜೀವನ್ಮುಕ್ತಿ ಅಂತ ಅನ್ನೋ ಕಾನ್ಸೆಪ್ಟ್ ಒಪ್ಕೊಳ್ಳ. ಯಾಕೆಂದ್ರೆ ದೇಹ ಇರೋದೇ ಒಂದು ಬಂಧ. ಈ ದೇಹ ಬಂಧ ಇದ್ದ ಮೇಲೆ ಮುಕ್ತಿ ಅಂತ ಏನು ಬಂತು? ಇಂದ್ರಿಯಗಳು ದೇಹ ಅಂತ ಇರೋದೇ ಒಂದು ಬಂಧ ಆದ ಮೇಲೆ ಮುಕ್ತಿ ಅಂತ ನಾವು ಮಾತ್ರ ನಿಜವಾದ ಅರ್ಥ ದೇಹವೂ ಬಿದ್ದು ಹೋಗಿ ತಿರುಗಿ ಜನ್ಮದ ಸಂಭವ ಇಲ್ಲದೆ ಇದ್ರೆ ನ ಪುನರಾವರ್ತದೆ ಅಂತ ಸೂತ್ರ ಭಾಷೆಯಲ್ಲಿ ಬರುತ್ತಲ್ಲ, ಇವನು ಸಾಯ್ತಾನೆ. ಸತ್ತ ಮೇಲೆ ಹಿಂದಕ್ಕೆ ಬರೋಲ್ಲ. ಆದ್ರೆ ಮಧ್ವಾಚಾರ್ಯ ಡಸ್ ನಾಟ್ ರಿಜೆಕ್ಟ್ or does not dismiss the idea of an ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿ ಅಂತ ಅನ್ನೋನು ಇರ್ತಾನೆ, ಅವನಿಗೆ ಜೀವನ ಮುಕ್ತ ಅಂತ ಕರೀದೇ ಇರಬಹುದು. ಬಟ್ ಅಪರೋಕ್ಷ ಜ್ಞಾನಿ ಇರ್ತಾನೆ, ಅವನಿಗೆ ಮುಕ್ತಿ ಅಂತ ಅನ್ನೋದು ಆಗಿದೆ, ಅಂದ್ರೆ ಅವನ ಅನುಭವದಲ್ಲಿ ಇದೆ. ಆದ್ರೆ ದೇಹ ಇರೋವರೆಗೂ ಕೂಡ ಅವನು ಬದ್ಧನಾಗಿಯೇ ಇರಬೇಕು. ದೇಹ ಹೋದ ಮೇಲೆ ಅದು ಕಂಪ್ಲೀಟ್ ಮುಕ್ತಿ. ಸೊ ಇಲ್ಲಿ ಮಧ್ವಾಚಾರ್ಯರ ಇದರಲ್ಲಿ they posit something like the Buddhist nirvana. ಬುದ್ಧನಿಗೆ ಅವನ ಮಹಾಬೋಧಿ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಆ ಪ್ರಕೀರ್ತಿಯ ಸಮುತ್ಪಾದವನ್ನು ಅರ್ಥ ಮಾಡಿಕೊಂಡ ಮೇಲೆ ಅವನಿಗೆ ಒಂದು ಸಂಬೋಧಿ ಅಂತ ಆಯ್ತು, ಎನ್ಲೈಟನ್ಮೆಂಟ್. ಆ ಎನ್ಲೈಟನ್ಮೆಂಟ್ ಆದ್ಮೇಲೆ ಅವನೊಂದು ಗಾಹೆ ಹೇಳ್ದ, ಏನು? ಅಯಂ ಅಂತಿಮ ಜಾತಿ, ಇದು ನನಗೆ ಕಡೆಯ ಹುಟ್ಟು, ನಾನಿವಾಗ ಸ್ವತಂತ್ರ, ನನ್ನನ್ನು ಯಾವುದೂ ಬಂಧನೆ ಮಾಡ್ತಾ ಇಲ್ಲ. ಸರ್ವಾದೇಖಾ ಸುಖ ಭದ್ರ, ನನ್ನನ್ನು ಇಲ್ಲಿಯವರೆಗೆ ಯಾವ್ಯಾವ ಕಟ್ಟುಗಳು ಕಟ್ಟಿದ್ವೋ ಅದೆಲ್ಲ ಕಳಚಿ ಬಿದ್ದು ಹೋಯ್ತು. ಇವಾಗ ನಾನು ಓಹಾರ ಇವ ಆಕಾಶ ಇವ, ನಾನು ಆಕಾಶದ ಹಾಗೆ ನಿರ್ಲಿಪ್ತನಾಗಿದ್ದೀನಿ. ನನಗೆ ಎಲ್ಲ ಕಡೆಯೂ ಸ್ವಾತಂತ್ರ್ಯ ಇದೆ. ಅಂದ್ರೆ ಏನು? ಇದು ನಿರ್ವಾಣವೇ. ಅವನು ಪಡ್ಕೊಂಡಿದ್ದು ನಿರ್ವಾಣವೇ. ನಿಬ್ಬುದೋಹಂ ಅಂತ ಮಾಡಿ ನಾನು ನಿರ್ವಾಣವನ್ನು ಪಡ್ಕೊಂಡಿದ್ದೀನಿ ಅಂತ ಬುದ್ಧ ಹೇಳ್ದ. ಆದರೆ ಅವನು ಸತ್ತ ಮೇಲೂ ಕೂಡ ಅವನ 79ನೇ ವಯಸ್ಸಿನಲ್ಲಿ ತೀರಿಕೊಂಡಲ್ಲ, ಆದರೂ ಅವನ ನಿರ್ವಾಣ, ಅದನ್ನು ಪರಿನಿರ್ವಾಣ ಅಂತ ಕರೀತಾರೆ. ಇದು ಉಪಾಧಿ ಶೇಷ ನಿರ್ವಾಣ. ನಿರ್ವಾಣ ಬಂತು ಅವನಿಗೆ, ಅದು ಉಪಾಧಿಗಳಿದ್ದು, ಇನ್ನು ದೇಹ ಇಂದ್ರಿಯಗಳು ಮನಸ್ಸು ಇದ್ದು. ಆದರೆ ಅವನು ಆ ಕುಶೀನಾರದಲ್ಲಿ ತೀರಿಕೊಂಡಾಗ ಅವನ ಆಕಾಶದ ಹಾಗೆ ಹೊರಟೋದ. ಅವನು ತಥಾಗತ ಅಂದ್ರೆ ಅವನು ನಿರ್ವಾಣವನ್ನು ಪಡ್ಕೊಂಡವನು ಹಾಗೆಯೇ ಹೊರಟೋದ. ಅಂದ್ರೆ ತಿರುಗಿ ಅವನು ಬರೋ ಸಂಭವ ಇಲ್ಲ. ಇದು ಪರಿನಿರ್ವಾಣ ಅಂತ ಕರೀತಾರೆ.
ಅವರು ಹೇಗೆ ನಿರ್ವಾಣ ಪರಿನಿರ್ವಾಣ ಅಂತ ಎರಡೇ ಹೇಳ್ತಾರೋ, ಮಧ್ವಾಚಾರ್ಯರು ಕೂಡ ಈ ಅಪರೋಕ್ಷ ಜ್ಞಾನ ಬಂದವನು ಜೀವನ್ಮುಕ್ತ ಇದ್ದ ಹಾಗೇನೆ. ಆದರೆ ಅವರು ತೀರಿಕೊಳ್ಳೋವರಿಗೆ ಮೋಕ್ಷ ಅಂತ ಬರೋಲ್ಲ. ಇದು ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಇವರು ಮಾಡೋ ವ್ಯತ್ಯಾಸ. ಇವರು ಹೀಗೆ ವ್ಯತ್ಯಾಸ ಮಾಡಿದ್ರೂ ಕೂಡ ಆ ಶಂಕರಾಚಾರ್ಯರು ಹೇಳಿದ ಇನ್ನು ಕರ್ಮಗಳ ಪ್ರಯೋಜನ ಇಲ್ಲ, ಕರ್ಮಗಳನ್ನು ಅವನು ಮಾಡಬೇಕಾಗಿಲ್ಲ, ಇದನ್ನು ಮಧ್ವಾಚಾರ್ಯರು ಹೋಗ್ತಾರೆ. ಆದ್ದರಿಂದ ಮುಂದಕ್ಕೆ ಈ ಮುಂದಿನ ಇದು ಹೀಗೆ ನೀವು ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ರಲ್ಲ, ಕರ್ಮಜಂ ಫಲಂ ತ್ಯಕ್ತ್ವ ಅನ್ನೋ ಮಾತಿಗೆ ಕರ್ಮಕೃತ್ವ ತತ್ ಫಲಂ ತ್ಯಕ್ತ್ವ ಅಂತ ಅರ್ಥ. ಕರ್ಮವನ್ನು ಮಾಡು, ಕರ್ಮದ ಫಲವನ್ನು ಬಿಡು. ಆದ್ದರಿಂದ ರಾಮಾನುಜಾಚಾರ್ಯರು ಇಲ್ಲಿ ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವ ಅಂತ ಅನ್ನೋ ಮಾತಿಗೆ ಅಧ್ಯಾಹಾರವಾಗಿ ನಾವು ಕರ್ಮ ಕುರ್ವಾಣ ಅಂತ ಸೇರಿಸ್ಕೊಳ್ಬೇಕು. ಕರ್ಮವನ್ನು ಮಾಡ್ತಾನೆ ಇರಬೇಕು ನಾವು, ಆದರೆ ಕರ್ಮದ ಫಲಾಪೇಕ್ಷೆ ಇರಬಾರದು. ಮಧ್ವಾಚಾರ್ಯರು ಮುಂದಿನ ಶ್ಲೋಕ ಎಲ್ಲಿಯವರೆಗೆ ಈ ಕರ್ಮವನ್ನು ಮಾಡ್ತಾ ಇರಬೇಕು ಅವನು ಕದಾ ಅಂತನ್ನೋ ಮಾತಿಗೆ ಮುಂದಿನ ಶ್ಲೋಕ ಉತ್ತರ ಅಂತ ಹೇಳಿ, ಯದಾ ತೇ ಮೋಹ ಕಲಿಲಂ ಬುದ್ಧಿರು ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಸುತಸ್ಯ ಚ. ಅಲ್ಲಿಯವರೆಗೆ ಕರ್ಮಗಳನ್ನು ಮಾಡ್ತಾ ಇರಬೇಕು. ಅದಾದ ಮೇಲೆ ನಿರ್ವೇದಂಗಂತಾಸಿ ಅಂತ ಹೇಳ್ತಾರೆ. ಇಲ್ಲಿ ಯದಾ ತೇ ಮೋಹಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ ತದಾ, ಯದಾ ಅಂತ ಬಂದ್ಮೇಲೆ ತದಾ ಗಂತಾ ಅಸಿ ಕಿಂ ನಿರ್ವೇದಂ. ನಿರ್ವೇದಂ ಅಂದ್ರೆ ನಿರ್ವಾಣಂ ಅಂತಲೇ ಅರ್ಥ. ನಿರ್ವಾಣ ಅಂತ ನೋಡಿದ್ರೆ ಭಗವದ್ಗೀತೆ ಇನ್ನೂ ಒಂದು ಸರ್ತಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂದ್ರೆ ನಿರ್ವಾಣ ಅಂತ ಮಾತು ಇನ್ನೂ ಒಂದು ಕಡೆ ಬರುತ್ತೆ. ಬ್ರಹ್ಮ ನಿರ್ವಾಣ ಮೃಚ್ಛತಿ. ಇದು ನಿರ್ವೇದ ಅಂತ ಅನ್ನೋದು ಬುದ್ಧಿಸ್ಟ್ ವರ್ಣನೆ. ನಿರ್ಬುದ್ಧಿ ಅಂತ ಕರೀತಾರೆ, ನಿರ್ವೃತಿ, ನಿರ್ವೇದ. ಬುದ್ಧ ಹೇಳೋ ಮಾತು ನಿರ್ವೇದ ಅಂತ ಅನ್ನೋದು. ತದಾ ನಿರ್ವೇದಂಗಂತಾಸಿ. ಏನು ನಿರ್ವೇದ ಇದು? ಶ್ರೋತವ್ಯಸ್ಯ ಶ್ರುತಸ್ಯ ಚ. ಇಲ್ಲಿ ಯದಾ ಯಾವಾಗ, ತೇ ಬುದ್ಧಿ ನಿನ್ನ ಬುದ್ಧಿಯು, ಇಲ್ಲಿ ಬುದ್ಧಿ ಅಂದ್ರೆ ಅಂತಃಕರಣ, ನಿನ್ನ ಅಂತಃಕರಣವು ಅಂದ್ರೆ ಇನ್ನರ್ ಆರ್ಗನ್. ಯದಾ ತೇ ಬುದ್ಧಿ ಮೋಹ ಕಲಿಲಂ. ಕಲಿಲ ಅಂತನ್ನೋದು ಗಹನ ಕರ್ದಮ, ಆಳವಾದ ಕೆಸರು ಅಂತನ್ನೋದಕ್ಕೆ ಕಲಿಲ, ಕಲ್ಮಷ ಅಂತ ಕರೀತಾರೆ. ಆಳವಾದ ಕೆಸರು. ಯಾವುದು ಈ ಕೆಸರು ಅಂದ್ರೆ ಮೋಹ. ಮೋಹ ಅಂತನ್ನೋ ಕೆಸರು ಮನುಷ್ಯನನ್ನ ಬುದ್ಧಿಯಲ್ಲಿ ಇರತಕ್ಕಂಥದ್ದು. ಇದು ಈ ಗಹನ ಕರ್ದಮ ಕಾಲುಷ್ಯ ಬುದ್ಧಿಗತವಾದದ್ದು ಮೋಹ. ಈ ಮೋಹ ಅಂತನ್ನೋ ಮಾತಿಗೆ ಮುಹು ಅಂತ ಧಾತು. ಮುಹು ಅಂದ್ರೆ ಯುಕ್ತ ವಿವೇಚನೆ ಇಲ್ಲದೆ ಏನು ಮಾಡಬೇಕು, ಏನು ಬಿಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಪರಿಜ್ಞಾನ ಇಲ್ಲದೆ ಬರತಕ್ಕಂಥ ಕನ್ಫ್ಯೂಷನ್ ಇದೆಯಲ್ಲ, ಇದು ಮೋಹ. ಈ ಮನುಷ್ಯನಿಗೆ ಮೋಹ ಅಂತನ್ನೋದು ಅಂದ್ರೆ ಅವಿವೇಕ ರೂಪ. ವಿವೇಕ ಇಲ್ಲದೆ ಇರೋದು, ಯಾವುದು ಮಾಡ್ತಕ್ಕದ್ದು ಯಾವುದು ಬಿಡ್ತಕ್ಕದ್ದು, ಎಷ್ಟರವರೆಗೆ ಮಾಡ್ತಕ್ಕದ್ದು ಎಷ್ಟರವರೆಗೆ ಬಿಡ್ತಕ್ಕದ್ದು, ಇದು ಇಲ್ಲದೆ ಇರತಕ್ಕಂಥದ್ದು. ಇದು ಯಾತರಿಂದ ಬರುತ್ತೆ? ದೇಹಾತ್ಮ ಬುದ್ಧ್ಯಾಭೂತ. ದೇಹವೇ ಆತ್ಮ ಅನ್ನೋ ಭ್ರಮೆಯಿಂದ ಈ ಒಂದು ಅವಿವೇಕ ಉಂಟಾಗತಕ್ಕದ್ದು. ಮತ್ತು ಇಷ್ಟಾನಿಷ್ಟ ವಿಯೋಗ ಸಂಯೋಗ ಜನಿತ ಪರಿತಾಪ. ಇಲ್ಲಿ ಇಷ್ಟ ಅಂದ್ರೆ ನಮಗೆ ಬೇಕಾದದ್ದು, ಇದರ ವಿಯೋಗ ಅಂದ್ರೆ ಹೊರಟೋಗೋದು. ನಮ್ಗೆ ಇಷ್ಟವಾದದ್ದು ಹೊರಟೋದ್ರೆ, ಅಥವಾ ಅನಿಷ್ಟ ನಮ್ಗಿಷ್ಟ ಇಲ್ಲದೆ ಇರೋದರ ಸಂಯೋಗ ನಮ್ಮ ಹತ್ರ ಕೂಡಿಕೊಂಡ್ರೆ, ಇದರಿಂದ ಜನಿತ, ಇದರಿಂದ ಉಂಟಾದಂತಹ ಇಷ್ಟಾನಿಷ್ಟ ವಿಯೋಗ ಸಂಯೋಗ ಜನಿತ ಪರಿತಾಪ. ಇದರಿಂದ ಒಂದು ಮೆಂಟಲ್ ಕನ್ಫ್ಯೂಷನ್, ಒಂದು ಆಂಗ್ಸೈಟಿ, ಇದರಿಂದ ಉಂಟಾದಂಥ ಚಿತ್ತ ವೈಚಿತ್ಯಂ ಅಂದ್ರೆ ಮನಸ್ಸಲ್ಲದೆ ಹೋಗೋದು,
ಚಿತ್ತ ವೈಚಿತ್ಯ ಅಂದ್ರೆ ಏನು? ದಿ ಮೈಂಡ್ ಈಸ್ ಡಿಸ್ಟ್ರಾಕ್ಟೆಡ್, ಟ್ರಬಲ್ಡ್, ಕನ್ಫ್ಯೂಸ್ಡ್. ಇದನ್ನು ಮೋಹ ಅಂತ ಕರೀತಾರೆ. ಈ ಮೋಹ ಕಲಿಲಂ, ಈ ಮೋಹ ಅಂತನೋ ಕೆಸರಿದೆಯಲ್ಲ, ಇದನ್ನ ಈ ಮೋಹ ಎಲ್ಲಿದು? ಬುದ್ಧಿಗದ, ಬುದ್ಧಿಯಲ್ಲೇ ಇರತಕ್ಕಂಥದ್ದು, ಹೊರಗಿರೋದಲ್ಲ. ದಿ ವರ್ಲ್ಡ್ ಈಸ್ ನಾಟ್ ದಿ ಮೋಹ ಕರ್ದಮ. ಈ ಮನಸ್ಸು ನಮ್ಮ ಒಳಗೆ ವಿ ಕ್ಯಾರಿ ಇಟ್ ವಿತ್ ಅಸ್. ಇದು ಮೋಹ ಕಲಿಲಂ ಬುದ್ಧಿಗತಂ ಯದಾ ವ್ಯತಿತರಿಷ್ಯತಿ, ಅಂದ್ರೆ ಯಾವಾಗ ಇದನ್ನ ದಾಟಿ ಮುಂದೆ ಹೋಗ್ತೀಯೋ, ಅತಿಕ್ರಾಮ್ ಉಲ್ಲಂಘ್ಯ ಗಮಿಷ್ಯಸಿ, ಈ ಮೋಹ ಅಂತನೋ ಕೆಸರನ್ನ ದಾಟಿ ಮುಂದೆ ಯಾವಾಗ ಹೋಗ್ತೀಯೋ, ಯದಾತೆಯೇ ಮೋಹ ಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ, ನಿನ್ನ ಬುದ್ಧಿ ಅಥವಾ ಅಂತಃಕರಣ ಈ ಮೋಹದ ಕೆಸರನ್ನ ದಾಟಿ ಹೋಗೋದಾದರೆ ಅಂದ್ರೆ ಏನು? ಅತಿ ಶುದ್ಧ ಭಾವಂ ಅವಾಪ್ಸ್ಯಸಿ, ನಿನ್ನ ಅಂತಃಕರಣದಲ್ಲಿ ಶುದ್ಧಿ ಅಂತನ್ನೋದನ್ನು ಪಡ್ಕೊಳ್ತೀಯೋ, ತದಾ ನಿರ್ವೇದಂಗಂತಾಸಿ, ನಿರ್ವೇದವನ್ನ ಆಗ ಪಡ್ಕೊಳ್ತೀಯ. ಇಲ್ಲಿ ನಿರ್ವೇದ ಅಂತನ್ನೋ ಮಾತಿಗೆ ನಿಶ್ಚಯ ಪರಿಷೇಧಯೋ ಅಂತ ಧಾತ್ವರ್ಥ. ನಿರ್ವೇದ, ವೇದ ಅಂತನ್ನೋ ಮಾತಿಗೆ ವಿದ್ ಅಂತಂದ್ರೆ ದಿ ಇಂಪಲ್ಸಸ್ ದಟ್ ಯು ರಿಸೀವ್, ವೇದನೆಗಳು, ಸೆನ್ಸೇಷನ್ಸ್ ಆರ್ ದಿ ಇನ್ಪುಟ್ ಫಾರ್ ದಿ ಇಂಡಿವಿಜುವಲ್. ಇಲ್ಲಿ ನಿರ್ ಅಂತನ್ನೋದನ್ನ ಉಪಸರ್ಗವಾಗಿ ಸೇರಿಸಿದ್ದಾರೆ. ಈ ನಿರ್ ಅಂತನ್ನೋ ಉಪಸರ್ಗಕ್ಕೆ ನಿರ್ ನಿಶ್ಚಯ ಪ್ರತಿಷೇಧಯೋ ಎರಡು ಅರ್ಥ ಇದೆ. ಒಂದು ನಿಶ್ಚಯವಾಗಿ ಅಂತ ಒಂದು, ಇನ್ನೊಂದು ಅದನ್ನು ಪೂರ್ತಿ ಬಿಟ್ಟು ಪ್ರತಿಷೇಧ ಅಂತನೂ ಅರ್ಥ ಇದೆ. ಶಂಕರಾಚಾರ್ಯರು ಪ್ರತಿಷೇಧ ಅಂತನೋ ಅರ್ಥ ಹೇಳ್ತಿದ್ದಾರೆ, ಮಧ್ವಾಚಾರ್ಯರು ನಿಶ್ಚಯ ಅಂತನೋ ಅರ್ಥ ಹೇಳ್ತಿದ್ದಾರೆ. ಇಲ್ಲಿ ಈ ನಮ್ಮ ಕನ್ಫ್ಯೂಷನ್ ನಮ್ಮ ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಹೆಲ್ಪ್ಸ್ ಎ ಲಾಟ್. ಇದು ಬೇಕಾದಷ್ಟು ಒಂದು ಅವಕಾಶ ಕೊಡುತ್ತೆ. ಇದು ಈ ನಿರ್ವೇದ ಅಂತ ಪದ, ಅದನ್ನು ಹೇಗೆ ಬೇಕಾದ್ರೂ ನಾವು ನಿರ್ವಾಹ ಮಾಡಲಿಕ್ಕೂ ಬರುತ್ತೆ, ಉಂಟು ಅಂತ ಇರ್ಲಿಕ್ಕೂ ಬರುತ್ತೆ, ಇಲ್ಲ ಅಂತ ಅನ್ಲಿಕ್ಕೂ ಬರುತ್ತೆ. ಯಾರೋ ವಿದ್ವಾಂಸರು ಹೇಳ್ತಾ ಇದ್ರಂತೆ, ಇಲ್ಲ ನಿಮ್ಮ ಪದವನ್ನು ನಿಮ್ಮ ನಿಲುವೇನೆ ಹೇಳಿ, ನಿಮ್ಮ ಸ್ಟ್ಯಾಂಡ್ ಪಾಯಿಂಟ್ ಹೇಗೆ ಎಕ್ಸ್ಪ್ರೆಸ್ ಮಾಡಿ ಅನ್ನೋದು. ಇಲ್ಲೆಲ್ಲ ನೀವು ಯಾವ್ದಾದ್ರು ಸ್ಟ್ಯಾಂಡ್ ಪಾಯಿಂಟ್ ಹೇಳಿ, ನಾನು ಅಪೋಸ್ ಮಾಡ್ತೀನಿ. ಸೊ ಇದು ಇವತ್ತು ಕೇಪಬಲ್ ಆಫ್ ಇಟ್ ಬಿಕಾಸ್ ದಿ ಲ್ಯಾಂಗ್ವೇಜ್ ಹೆಲ್ಪ್ಸ್ ಇಟ್. ವಿದಂಡ ಇಲ್ಲಿ ನಿರ್ವೇದಂ ಅಂದ್ರೆ ಶಂಕರಾಚಾರ್ಯರು ವೈರಾಗ್ಯಂ ಅಂತ ಅರ್ಥ. ನಿರ್ವೇದ ಅಂದ್ರೆ ವೈರಾಗ್ಯಂ, ವೈತೃಷ್ಣ್ಯಂ, ಎಲ್ಲಿ ಬಯಕೆಗಳಿಲ್ಲವೋ ಅದು ನಿರ್ವೇದ. ಯಾವಾಗ ನೀನು ಈ ಮೋಹ ಅಂತನೋ ಕೆಸರನ್ನ ದಾಟಿ ಮುಂದೆ ಹೋಗಿದ್ದೀಯೋ ಆಗ ನಿಮಗೆ ಬಯಕೆಗಳು ಎಲ್ಲಿರುತ್ತೆ? ತದಾ ನಿರ್ವೇದಂಗಂತಾಸಿ, ವೈತೃಷ್ಣ್ಯಂ ಗಂತ, ನನಗಿದು ಬೇಕು ಇದು ಬೇಡ ಅಂತ ಅನ್ನೋದು ಎಲ್ಲಿರುತ್ತೆ ಅವನಿಗೆ? ವೈತೃಷ್ಣ್ಯಂ ಗಂತಾಸಿ. ಈ ತೃಷ್ಣ ಅಂತ ಅನ್ನೋದು ಏನು? ತ್ರೈಗುಣ್ಯಸ್ಯ ಫಲ. ಲೋಕದಲ್ಲಿ ಸತ್ವರಜಸ್ಸು ತಮಸ್ಸು ಅಂತ ಇರುತ್ತೆ. ಈ ಸತ್ವರಜಸ್ಸು ತಮಸ್ಸುಗಳಿಗೆ ಅನುಗುಣವಾಗಿ ನಮಗೆ ಬಯಕೆಗಳು ಬರುತ್ತೆ. ಇದು ಇದನ್ನು ದಾಟಿದವನಿಗೆ ಚಿತ್ತ ಶುದ್ಧಿ ಜನ್ಯಂ. ಚಿತ್ತ ಒಂದು ಸಾರ್ತಿ ಶುದ್ಧಿ ಆದ ಮೇಲೆ ಯಾವ್ಯಾವುದರ ಬಯಕೆ ಎಷ್ಟೆಷ್ಟಿರಬೇಕು ಇವನಿಗೆ ಆ ನಿಶ್ಚಯ ಇದೆ. ಆದ್ದರಿಂದ ಇವನಿಗೆ ನಿರ್ವೇದಂ ದಂತ ಹಸಿ, ನಿನಗೆ ವೈರಾಗ್ಯ ಅಂತ ಒಂದು ಬರುತ್ತೆ. ಯು ವಿಲ್ ನೋ ಲಾಂಗರ್ ಬಿ ಇನ್ವಾಲ್ವ್ಡ್ ಇನ್ ದಿ ವರ್ಲ್ಡ್. ಯಾವ ರೀತಿಯ ಯಾತರಿಂದ ಇದು ನಿರ್ವೇದ? ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರೋತವ್ಯ ಅದು ಇನ್ನೂ ಕೇಳಬೇಕಾದದ್ದು, ಶ್ರುತ ಅಂದರೆ ಕೇಳಿದ್ದು. ಅಂದರೆ ವೇದದಲ್ಲಿ ಯಾವುದನ್ನು ಮಾಡು ಅಂತ ಹೇಳಿ ನಾವು ಅದನ್ನು ಅನುಸರಿಸ್ತೀವಿಯೋ ಇದು ಶ್ರುತ. ಇದು ಶ್ರೋತವ್ಯ ಅಂದರೆ ಇಲ್ಲಿಗೆ ಮುಗಿಲಿಲ್ಲ. ನಾವು ಇರೋವರೆಗೂ ಯಾವುದನ್ನು ಕೇಳ್ತೀವೋ, ಶಾಸ್ತ್ರಗಳು ಇನ್ನು ಏನನ್ನ ನಿರ್ಧಾರ ಮಾಡುತ್ತೋ ಇದೆಲ್ಲವೂ ಶ್ರೋತವ್ಯ. ಯಾಕೆಂದ್ರೆ ಶ್ರುತಿಗಳಲ್ಲಿ
ಈ ವಯೋನುಗುಣವಾಗಿ ಕಾಲಧರ್ಮಕ್ಕನುಗುಣವಾಗಿ ಸಂದರ್ಭಾನುಸಾರವಾಗಿ ವಿಧಿ ನಿಷೇಧಗಳಿದೆ. ಯಾವುದು ಮಗುವಿಗೆ ಸನ್ಯಾಸಿಗೆ ಅದು ನಿಷೇಧ ಆಗಿರಬೇಕು ಅಂತ ಏನಿಲ್ಲ, ಇವನಿಗೆ ವಿಧಿ ಇದ್ದಿದ್ದು ಅವನಿಗೆ ವಿಧಿ ಆಗಿರಬೇಕಾಗಿಲ್ಲ. ಹೀಗೆ ಇದು ಕಾಲಕ್ಕೆ ವಿಧಿ ನಿಷೇಧಗಳು ಬದಲಾಯಿಸ್ತಾ ಇರುತ್ತೆ. ಕೆಲವು ಶ್ರುತ, ನಾವು ಇವಾಗ ಇಲ್ಲಿಯವರೆಗೆ ಮಾಡ್ತಾ ಇರೋದೆಲ್ಲ ಶ್ರುತ. ಶಾಸ್ತ್ರ ಏನು ಮಾಡು ಅಂತ ಹೇಳಿದ್ವಿ ಅದು ಮಾಡ್ತಾ ಇದ್ದೀವಿ. ಸ್ವಲ್ಪ ವಯಸ್ಸಾದ ಮೇಲೆ ನಾವು ಏನು ಮಾಡಬೇಕು ಅಂತ ಶಾಸ್ತ್ರ ವಯಸ್ಸಾದ್ಮೇಲೆ ನಾವು ಅದನ್ನು ತಿಳ್ಕೊಳ್ಬೇಕು. ಇದು ಶ್ರೋತವ್ಯ. ಸೊ ಜೀವನ ಇರೋವರೆಗೆ ನಾವು ವಿ ಹ್ಯಾವ್ ಟು ಲಿಸನ್ ಟು ದಿ ಸ್ಕ್ರಿಪ್ಚರಲ್ ಕಮಾಂಡ್ಸ್ ಅಂಡ್ ಪ್ರೊಹಿಬಿಷನ್ಸ್. ಇದು ಶ್ರೋತವ್ಯಸ್ಯ ಶ್ರುತಸ್ಯ ನಿರ್ವೇದಂ ಗಂತಾಸಿ. ಶಂಕರಾಚಾರ್ಯರು ದಿ ಎಂಟೈರ್ ಶ್ರುತಿ ನಿಷ್ಫಲ ಭವತಿ ಅಂತ ಹೇಳ್ಬಿಟ್ಟು he has killed 2 birds at a stroke. ವೇದ ಉಪಯೋಗ ಇಲ್ಲ ಇಂಥವ್ನು. ಜ್ಞಾನಿಯಾದವನಿಗೆ ವೇದ ಕಟ್ಕೊಂಡು ಏನು ಮಾಡ್ತಾನ ಅವನು? ವೇದ ಅವನಿಗೆ ಉಪಯೋಗ ಇಲ್ಲ. ಶ್ರುತಿ ನಿಷ್ಫಲ ಭವತಿ ಅಂತ ಹೇಳ್ಬಿಟ್ರು ಆಚಾರ್ಯ. ಜ್ಞಾನ ಬಂದಿದೆ. ಇದು ಮೋಹಕಲಿಲಂ ಯದಾ ವ್ಯತಿತರಿಷ್ಯತಿ ತದಾ ವ್ಯತಿತರಿಷ್ಯಸಿ ತದಾ ಶ್ರೋತವ್ಯಸ್ಯ ಶ್ರುತಸ್ಯ ಚ ನಿರ್ವೇದಂ ಗಂತಾಸಿ. ಶ್ರುತಿ ಸರ್ವಥಾ ನಿಷ್ಫಲ ಭವತಿ. ಆ ಶ್ರುತಿಯನ್ನು ಕಟ್ಟಿ ಬಿಸಾಕಿಬಿಡಿ. ವೇದ ಇನ್ನೇನು ಉಪಯೋಗ ಇಲ್ಲ ನಿಮಗೆ. ಅಂದ್ರೆ ಏನು? ಈ ಕರ್ಮಕ್ಕೆ ನೀವು ಶಾಸ್ತ್ರ ವಿಧಿ ನಿಷೇಧಗಳನ್ನು ಹೇಳಿದೆ ಅಂತ ನೀವು ಮಾಡಬೇಕಾಗಿಲ್ಲ. ನಿಮ್ಮ ಮನಸ್ಸಿಗೆ ಹೇಗೆ ಬಂತು ಹಾಗೆ ಮಾಡ್ತಿರ್ಲಿಲ್ಲ. ಸೊ ನಿಮ್ಮ ಮನಸ್ಸು ಪರಿಪಕ್ವವಾದದ್ದರಿಂದ ನೀವು ಕೆಟ್ಟ ಕೆಲಸ ನೀವು ಮಾಡಲೇ ಇಲ್ಲ. ಆಗಲಿ, ಇಟ್ ಇಸ್ ಇಂಪಾಸಿಬಲ್ ಫಾರ್ ಯು ಟು ಡೂ ಎನಿ ಈವಿಲ್. ಅಂತಃಕರಣ ಶುದ್ಧಿ ಆದವನಿಗೆ ಈ ಶಾಸ್ತ್ರ ಯಾಕೆ ಬೇಕು? ಶಾಸ್ತ್ರ ಬೇಕಾದದ್ದು ಯಾರಿಗೆ ಅಂತಃಕರಣ ಶುದ್ಧಿ ಇಲ್ಲವೋ ಅವನಿಗೆ ಶಾಸ್ತ್ರ ಅಂತ ಬೇಕು. ಅಂತಃಕರಣ ಶುದ್ಧಿ ಇರೋವನಿಗೆ ಶಾಸ್ತ್ರ ಬೇಕಾಗಿಲ್ಲ. ಆದ್ರಿಂದ ಶ್ರೋತವ್ಯಸ್ಯ ಶ್ರುತಸ್ಯ ಚ ನಿರ್ವೇದಂಗಂತಾಸಿ. ಶಾಸ್ತ್ರಗಳು ಪ್ರಯೋಜನ. ಇವ ಶಂಕರಾಚಾರ್ಯರಿಗೆ ಶಾಸ್ತ್ರದ ಮೇಲೆ ವೇದದ ಮೇಲೆ ಯಾವಾಗಲೂ ಒಂದು ಅಪಾಂಗ ದೃಷ್ಟಿ, ಒಂದು ಪ್ರಜುಡಿಸ್ ಇದೆ. ಅಲ್ಲಿ ಕೂಡ ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೂಡ ಸಮನ್ವಯಾಧ್ಯಾಯದಲ್ಲಿ ಈ ಶಾಸ್ತ್ರದ ಪ್ರಯೋಜನ ಏನು? ನಹಿ ಶಾಸ್ತ್ರಂ ಇದಂತಯ ವಿಷಯತಯ ಬ್ರಹ್ಮ ಪ್ರತಿಪಿಪಾದಯಿಷತಿ. ಈ ಶಾಸ್ತ್ರ ಬ್ರಹ್ಮನನ್ನು ತಿಳಿಸ್ಕೊಡೋದಕ್ಕೆ ಬಂದಿಲ್ಲ. ವೇದಾಂತ, ಇಡೀ ವೇದಾಂತ ಇರೋದೇ ಬ್ರಹ್ಮ ಜಿಜ್ಞಾಸೆಗಾಗಿ ಹೊರಟಿರೋದು. ಇಲ್ಲಿ ಆಚಾರ್ಯರು ಏನು ಹೇಳ್ತಾರೆ, ಈ ಶಾಸ್ತ್ರ ಇದೆಯಲ್ಲ ವೇದಾಂತ ಶಾಸ್ತ್ರ, ನಹೀದಂ ಶಾಸ್ತ್ರಂ ಬ್ರಹ್ಮ ಇದಂತಯ, ಇದು ಬ್ರಹ್ಮ ಅದು ತೋರಿಸ್ಕೊಡೋದಕ್ಕೆ ಶಾಸ್ತ್ರ ಹೊರಟಿಲ್ಲ. ಶಾಸ್ತ್ರದ ಕೈ ಸಾಧ್ಯ ಇಲ್ಲ ಅದು. ಯಾಕೆಂದ್ರೆ ಲೌಕಿಕ ಜ್ಞಾನವಾಗಲಿ ವೈದಿಕ ಜ್ಞಾನವಾಗಲಿ ಎಲ್ಲ ಅವಿದ್ಯೆಯಲ್ಲೇ ಇರತಕ್ಕಂಥವು. ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರದಲ್ಲೇ ಇರೋದು. ಸೊ ಶಾಸ್ತ್ರಕ್ಕೇನೋ ಒಂದು ಕೊಂಬಿಲ್ಲ, ವೇದಕ್ಕೇನು ಕೊಂಬಿಲ್ಲ. ವೇದ ನಮ್ಮ ಲೌಕಿಕ ಜ್ಞಾನ ದೇ ಆರ್ ಇನ್ ದಿ ಸೇಮ್ ಫುಟಿಂಗ್. ಬಟ್ ಏನು ಶಾಸ್ತ್ರದ ಶಾಸ್ತ್ರ ಯೋನಿತ್ವ ಅಂತಂದ್ರೆ ಪೂರ್ವಪಕ್ಷ ಕೇಳ್ತಾರೆ. ಆಮೇಲೆ ಇವರು ಶಾಸ್ತ್ರದ ಪ್ರಯೋಜನ, ಶಾಸ್ತ್ರದ ಉದ್ದೇಶ, ಶಾಸ್ತ್ರದ ಪ್ರಯೋಜನ ಬ್ರಹ್ಮನನ್ನು ತಿಳಿಸ್ಕೊಡೋದಲ್ಲ. ಬ್ರಹ್ಮನನ್ನು ಯಾವ ಮಾತು ತಿಳಿಸ್ಕೊಡ್ಲಾರ್ದು. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಗಹ ಅಂತಂದಾಗ ವಾಚೋ ಅಂದ್ರೆ ಅಷ್ಟು ಮಾತ್ರ ಹೇಳಿದ್ರು, ಲೌಕಿಕವಾದ ಮಾತು ಅಂತ ಹೇಳಲಿಲ್ಲ. ವೈದಿಕವಾದ ಮಾತು ಹಿಂದಕ್ಕೆ ಬರುತ್ತೆ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಗ ಯತ್ತದ್ ಅಗ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣನ್. ಹೀಗೆಲ್ಲ ಬ್ರಹ್ಮನನ್ನು ಹೇಳಿದಾಗ ಶಾಸ್ತ್ರ ಬ್ರಹ್ಮನ ತಿಳಿಸುತ್ತೆ ಅಂದ್ರೆ ಏನರ್ಥ? ಶಾಸ್ತ್ರ ತಿಳಿಸುವಂತ ಬ್ರಹ್ಮ ನಾವು ಪಡ್ಕೊಳ್ಬೇಕಾಗಿಲ್ಲ ಅಂತ ಬ್ರಹ್ಮನನ್ನ. ಯಾಕಂದ್ರೆ ಅವನು ಉಪಾಧಿಯುಕ್ತನಾದವನೇ, ಸೀಮಿತನಾದವನೇ. ಅದರಿಂದ ಉಪನಿಷತ್ತು ಏನು ಹೇಳುತ್ತೆ, ಅವನ ಬ್ರಹ್ಮಜ್ಞಾನ ಬಂದ ಮೇಲೆ ತತ್ರ ವೇದ ವೇದ ಭವತಿ. ವೇದಗಳೇ ಅಲ್ಲ ಅವಾಗ. ತತ್ರ ವೇದ ವೇದ ಭವತಿ ಅಂದ್ರೆ ಇಲ್ಲಿ ಶ್ರುತಿಯ ಪ್ರಯೋಗ. ಆಮೇಲೆ ಪೂರ್ವಪಕ್ಷದವರು ಕೇಳ್ತಾರೆ, ಮತ್ತೇನು ಇಷ್ಟೆಲ್ಲ ನೀವು ಜೋರಾಗಿ ಹೇಳ್ತೀರಿ, ಹಿಂದಿನ ಸೂತ್ರದಲ್ಲಿ ಶಾಸ್ತ್ರ ಯೋನಿತ್ವಾತ್ ಅಂತ ಇದೆ. ಆ ಶಾಸ್ತ್ರ ಯೋನಿತ್ವಾದಂತ ಅನ್ನೋದ್ರಲ್ಲಿ ಶಾಸ್ತ್ರ ಬೇಕು ನಮಗೆ ಅಂತ ಹೇಳಿದ್ರಲ್ಲ, ಯಾತಕ್ಕೆ ಬೇಕು ನೀವು ಈ ಶಾಸ್ತ್ರ? ಬ್ರಹ್ಮನನ್ನು ತಿಳಿಸ್ಕೊಡದೇ ಇದ್ರೆ ಶಾಸ್ತ್ರದ ಪ್ರಯೋಜನ ಏನು? ಅದಕ್ಕೆ ಆಚಾರ್ಯರ ಉತ್ತರ ಏನು, ಈ ಬ್ರಹ್ಮನನ್ನ ನಾವು ನೇರವಾಗಿ ತಿಳ್ಕೊಳ್ಳೋದಕ್ಕೆ, ಅಂದ್ರೆ ಇರೋ ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕೆ ಅಡ್ಡಿಯಾಗಿರತಕ್ಕಂಥ ಅವಿದ್ಯೆಯನ್ನ ಕಳೆದು ಹಾಕತಕ್ಕಂಥದ್ದು ಶಾಸ್ತ್ರದ ಕೆಲಸ. ಶಾಸ್ತ್ರ ಹ್ಯಾಸ್ ಅ ನೆಗೆಟಿವ್ ಪರ್ಪಸ್ ಟು ಫುಲ್ಫಿಲ್. ಇಟ್ ಶುಡ್ ರಿಮೂವ್ ದಿ ಅವಿದ್ಯಾ
ದಟ್ ಸೆಪರೇಟ್ಸ್ ಅಸ್ ಫ್ರಮ್ ಅವರ್ ರಿಯಲ್ ನೇಚರ್. ಇಷ್ಟೇ ಶಾಸ್ತ್ರದ ಕೆಲಸ. ಪ್ರತ್ಯಗಾತ್ಮ ಅನುಭವಕ್ಕೆ ಯಾವುದು ಅಡ್ಡಿಯಾಗಿದೆಯೋ ಅಡ್ಡಿಯನ್ನು ನಿವಾರಣೆ ಮಾಡಬೇಕಾದಂತಹದ್ದು ಶಾಸ್ತ್ರ. ಇದು ಶಾಸ್ತ್ರ ಒಂದೇ ಮಾಡುತ್ತೆ ಅಂತಲೂ ಹೇಳ್ತಾ ಇಲ್ಲ ನಾವು. ಅಲ್ಲಿ ಈಸ್ ವೆರಿ ಬೋಲ್ಡ್. ಇದನ್ನೊಂದು ಸ್ವಲ್ಪ ಶೃಂಗೇರಿ ಮಠದವರು ಇದನ್ನು ಒತ್ತಿ ಹೇಳಿದ್ರೆ ಯಾರು ಶೃಂಗೇರಿ ಮಠಕ್ಕೆ ಹೋಗೋದೇ ಇಲ್ಲ. ಅವರು ಹೇಳ್ತಾರೆ, ಮೀಮಾಂಸಕರಿಗೆ ನಿಮಗೆ ಶ್ರುತ್ಯಾದಯೇವ ಪ್ರಮಾಣ ಕರ್ಮ ಮೀಮಾಂಸಾಯಾಮ್ ನೀವು ಯಜ್ಞ ಮಾಡಬೇಕು ಅಂತ ಹೇಳ್ತೀರಿ. ಸ್ವರ್ಗ ಕಾಮೋ ಜ್ಯೋತಿಷ್ಠೋಮೇನ ಯಜೇತ. ನಿಮಗೆ ಸ್ವರ್ಗ ಅಂತ ಬೇಕು ಅಂತಂದ್ರೆ ಜ್ಯೋತಿಷ್ಠೋಮದಿಂದ ಯಜ್ಞ ಮಾಡಿ. ಇಲ್ಲಿ ಸ್ವರ್ಗ ಅಂದ್ರೆ ಏನು ಅಂತ ಯಾರಿಗೆ ಗೊತ್ತು? ಅಥವಾ ಇವನ್ ಕರ್ಮಕ್ಕೆ ಮೊದಲು ಇರತಕ್ಕದ್ದಲ್ಲ ಅದು. ಇವನ್ ಕರ್ಮ ಮಾಡಿದ ಮೇಲೆ ಭವ್ಯ ಅಂದ್ರೆ ಯಾವಾಗಲೂ ಬರತಕ್ಕದ್ದು ಅದು. ಅದನ್ನ ಮಾಡೋದಕ್ಕೆ ಅಥವಾ ಜ್ಯೋತಿಷ್ಠೋಮದಿಂದ ಅದು ಬರುತ್ತೆ ಅಂತ ಏನು ಗಮಕ ಏನು? ಯಾವ ಯುಕ್ತಿಯಿಂದ ನಿರ್ಧಾರ ಮಾಡಿದ್ದೀರಿ? ಜ್ಯೋತಿಷ್ಠೋಮವನ್ನು ಮಾಡಿದ್ರು ಎಷ್ಟು ಜನ ಸ್ವರ್ಗಕ್ಕೆ ಹೋಗಿ ಬಂದು ಹೇಳಿದ್ದಾರೆ ನಮಗೆ? ಯುಕ್ತಿಯಿಂದ ಸಿದ್ಧ ಮಾಡೋ ಹಾಗಿಲ್ಲ ಇದನ್ನ. ಅಥವಾ ಪ್ರತ್ಯಕ್ಷದಿಂದ ನಾವು ನೋಡಿಲ್ಲ, ಸ್ವರ್ಗವನ್ನೂ ನೋಡಿಲ್ಲ. ಜ್ಯೋತಿಷ್ಠೋಮ ಮಾಡಿದವರು ಸ್ವರ್ಗಕ್ಕೆ ಹೋದದ್ದನ್ನು ನಾವು ನೋಡಿಲ್ಲ. ಇದು ಯಾವ ಯುಕ್ತಿಗೂ ಸೇರತಕ್ಕದ್ದಲ್ಲವಾದ್ರಿಂದ ಶ್ರುತ್ಯಾದಯೇವ ಪ್ರಮಾಣ. ಶ್ರುತಿಯೇ ಪ್ರಮಾಣ. ವೇದ ಹೇಳುತ್ತೆ ಅಂತ ನಂಬಬೇಕಷ್ಟೇ ನೀವು. ಆಚಾರ್ಯರು ಹೇಳ್ತಾರೆ ಸಮನ್ವಯ ಸೂತ್ರದಲ್ಲಿ, ಸಮನ್ವಯ ಭಾಷ್ಯದಲ್ಲಿ ಹೇಳ್ತಾರೆ, ಇದು ನಿಮಗೆ ಮೀಮಾಂಸಕರಿಗೆ ವೇದ ಬಿಟ್ಟು ಗತಿ ಇಲ್ಲ. ನೀವು ಏನೇ ಹೇಳಿದ್ರು ಕೂಡ ಜಸ್ಟಿಫಿಕೇಶನ್ ವೇದದಿಂದ ಹೇಳಬೇಕು ನೀವು. ವೇದ ಹೇಳುತ್ತೆ ಆದ್ರಿಂದ ನೀವು ಮಾಡಿ, ವೇದೋಕ್ತವಾದದ್ದನ್ನು ಮಾಡಿ, ಇಷ್ಟೇ ನಿಮ್ಮ ಆರ್ಗ್ಯುಮೆಂಟ್. ಆದರೆ ನ ತಥಾ ಬ್ರಹ್ಮ ಮೀಮಾಂಸಾಯಾಮ್, ನಾವು ಮಾಡ್ತಿರೋ ಬ್ರಹ್ಮ ಮೀಮಾಂಸೆಯಲ್ಲಿ ಇದು ಹೀಗಿಲ್ಲ. ನಮಗೆ ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಂಭವಂ ಪ್ರಮಾಣಂ ಇಹ. ನಮಗೆ ಶ್ರುತಿ ಮಾತ್ರ ಪ್ರಮಾಣ ಅಂತಲ್ಲ, ಅನುಭವವೂ ಪ್ರಮಾಣ, ಯುಕ್ತಿಯೂ ಪ್ರಮಾಣ. ಹೀಗೆ ಅನುಭವಾದಯ ಶ್ರುತ್ಯಾದಯ ಅಂತನ್ನುವಾಗ ಶ್ರುತಿ ಸ್ಮೃತಿ ಇತ್ಯಾದಯ. ಅನುಭವಾದಯ ಅಂತನ್ನುವ ಪ್ರತ್ಯಕ್ಷ ಮತ್ತೆ ಯುಕ್ತಿ ಇದೆಲ್ಲವನ್ನೂ ನಾವು ಬಳಸ್ತೀವಿ. ಬ್ರಹ್ಮ ಜಿಜ್ಞಾಸೆ ಮಾಡುವಾಗ ನಮಗೆ ಶ್ರುತಿಗಿಂತ ಹೆಚ್ಚಾಗಿ ಅನುಭವವೂ ಬೇಕು. ಯಾಕೆ ಅಂತಂದ್ರೆ ಬ್ರಹ್ಮ ಅಂತಂದ್ರೆ ಏನು ಅಂದ್ರೆ ಆಚಾರ್ಯರು ಏನು ಹೇಳ್ತಾರೆ, ಇವತ್ತು ಬ್ರಹ್ಮ ಇಲ್ಲ ಅಂತ ನೀವು ಹೇಳಿದ್ರೆ ಯಹ ನಿರಾಕರ್ತ ಸಯೇವ ಆತ್ಮ ಬ್ರಹ್ಮ. ನಾನಿಲ್ಲ ಅಂತ ಯಾರಾದರೂ ಹೇಳ್ತಾರೋ, ನಾನಿಲ್ಲ ಅಂತ ಯಾರಾದರೂ ಹೇಳಿ, ನಾನಿಲ್ಲ ಅಂತ ಯಾರು ಹೇಳ್ತಾನೋ ಅವನೇ ಬ್ರಹ್ಮ, ಅವನೇ ಆತ್ಮ. ಯಹ ನಿರಾಕರ್ತ ಸಯೇವ ಆತ್ಮ ಬ್ರಹ್ಮ. ಅಂದ್ರೆ ತಾನಿದೀನಿ ಅಂತ ಅಂದುಕೊಂಡಿರೋನು ತಾನೇ ನಿರಾಕರಣೆ ಮಾಡೋದು. ಆದ್ರಿಂದ ಈ ಬ್ರಹ್ಮ ಅಂತನೋನು ಎಲ್ಲರಿಗೂ ಅನುಭವ ವೇದ್ಯನಾದವನು. ಯಾರು ನಾನಿಲ್ಲ ಅಂತ ಯಾರು ಹೇಳ್ತಾರೆ, ನಹಿ ಕಶ್ಚಿತ್ ನಾಹಮಸ್ಮೀತಿ, ನಾನಿಲ್ಲ ಅಂತ ಯಾರಾದರೂ ಲೋಕದಲ್ಲಿ ಹೇಳ್ತಾ ಇದ್ದಾರೋ, ನಾನು ಇದೀನಿ ಅಂತ ತಾನೇ ಹೇಳೋದು. ಅಹಂ ಪ್ರತ್ಯಯ ವಿಷಯ, ಅವನನ್ನೇ ನಾವು ಆತ್ಮ ಅಂತ ಕರೆಯೋದು. ಎಲ್ಲರಿಗೂ ಸಾಕ್ಷಿಯಾಗಿರೋನೊಬ್ಬ ಇದ್ದಾನೆ ಅಂತಲೇ ಅವನನ್ನು ಬ್ರಹ್ಮ ಅಂತ ಕರೆದಿರೋದು. ಆತ್ಮಾಚ ಬ್ರಹ್ಮ. ಎಲ್ಲ ಅನುಭವಕ್ಕೂ ರೂಢಮೂಲವಾಗಿರತಕ್ಕಂಥದ್ದು ಬ್ರಹ್ಮ. ಇದನ್ನ ಬ್ರಹ್ಮ ಇಲ್ಲ ಅಂತ ಯಾರು ಹೇಳ್ತಾರೆ? ಇದಕ್ಕೆ ಇನ್ಯಾವ ಯುಕ್ತಿ ಬೇಕು? ವೇದ ಇದನ್ನೇ ಹೇಳಬೇಕಾಗಿಲ್ಲ. ಆಚಾರ್ಯರ ಅಭಿಪ್ರಾಯ ಏನು, ನಾವು ಇದನ್ನು ವೇದದಂತೆ ತಿಳ್ಕೊಳ್ಬೇಕಾಗಿಲ್ಲ, ನಮ್ಮ ಅನುಭವದಲ್ಲೇ ಇದಿದೆ. ಆದ್ದರಿಂದ ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಂಭವಂ ಇಹ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯ. ನಮ್ಮ ಬ್ರಹ್ಮ ಜಿಜ್ಞಾಸೆಯಲ್ಲಿ ಅನುಭವಕ್ಕೂ ಒಂದು ಪಾತ್ರ ಕೊಟ್ಟಿದ್ದೀವಿ ನಾವು, ಶ್ರುತಿ ಮಾತ್ರ. ಆದ್ದರಿಂದ ಅವನಿಗೆ ಶ್ರುತಿ ಅಂತನ್ನೋದು ಏಕೈಕ ಪ್ರಯೋಜಕವಾದದ್ದಲ್ಲ. ಇಲ್ಲಿ ಅದನ್ನು ಹೇಳ್ತಾ ಶ್ರೋತವ್ಯಸ್ಯ ಶ್ರುತಸ್ಯ ಚ, ವೇದಗಳು ಏನೇನು ಹೇಳುತ್ತೋ ಅದೆಲ್ಲವನ್ನ ದಾಟಿ ಇವನು ನಿರ್ವೇದಕ್ಕೆ ಬಂದಿದ್ದಾನೆ. ಈ ಅಟ್ಯಾಚಸ್ ನೋ ಇಂಪಾರ್ಟೆನ್ಸ್ ಟು ದಿ ಶ್ರುತಿ ಅಂತನೋ ಅರ್ಥವನ್ನ ಇವರು ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರು ಇಲ್ಲಿ ನಿರ್ವೇದ ಅಂತನ್ನೋದಕ್ಕೆ ನಿತರಾಂ ಲಾಭಂ, ನಿರ್ವೇದ ವಿತ್ ಅನ್ನೋ ಮಾತಿಗೆ ವೇತ್ರ ವಿಂದೆ ವಿಚಾರಣೆ ವಿತ್ ಅಂತ ಧಾತು ಇದೆಯಲ್ಲ, ವೇದಾಂತ ಅನ್ನೋದಕ್ಕೆ ಅದಕ್ಕೆ ರೂಟ್ ಮೀನಿಂಗ್ ಇದೆಯಲ್ಲ ವಿತ್ ಅನ್ನೋದಕ್ಕೆ ವೇತ್ತಿ ವಿತ್ ವಿಂತಿ ವಿಚಾರಣೆ, ತಿಳ್ಕೊಳ್ಳೋದು ಅಂತ ಅನ್ನೋ ಅರ್ಥ ಇದೆ, ಪಡ್ಕೊಳ್ಳೋದು ಅಂತ ಅನ್ನೋ ಅರ್ಥ ಇದೆ, ವಿಚಾರ ಮಾಡೋದು ಅಂತ ಅನ್ನೋ ಅರ್ಥ ಇದೆ. ಹೀಗೆ ವಿತ್ ಅಂತ ಅನ್ನೋ ಮಾತಿಗೆ ಇಷ್ಟೆಲ್ಲ ಅರ್ಥ ಇದೆ. ವೇದ ಅದು ಪಡ್ಕೊಳ್ಳೋದು ಹೌದು, ವಿಚಾರ ಮಾಡತಕ್ಕದ್ದು ಹೌದು,
ಮತ್ತೆ ಅದನ್ನು ತಿಳ್ಕೊಳ್ತಕ್ಕದ್ದು ಹೌದು. ಹಾಗೆ ಈ ನಿರ್ವೇದ ಅಂತನ್ನೋ ಮಾತಿಗೆ, ಅಂತನ್ನೋ ಮಾತಿಗೆ ನಿಶ್ಚಯವಾಗಿ ಅಂದರೆ ಖಂಡಿತವಾಗಿ ನಾವು ಎಲ್ಲಿ ಖಂಡಿತವಾಗಿ ತಿಳ್ಕೊಂಡು ಪಡ್ಕೊಳ್ತೀವಿಯೋ ಇದು ನಿರ್ವೇದ. ಅದೇನು ಅಲ್ಟಿಮೇಟ್ ಗೆಟಿಂಗ್, ಸುಪ್ರೀಂ ಗೇನ್. ಇದನ್ನು ನಿರ್ವೇದ ಅಂತನ್ನೋದಕ್ಕೆ ನಿತರಾಂ ಲಾಭಂ ಅಂತ ಅರ್ಥ ಮಾಡ್ತಾರೆ. ಯು ಗೆಟ್ ದಿ ಅಲ್ಟಿಮೇಟ್ ಬೆನಿಫಿಟ್ ಆಫ್ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅಂದ್ರೆ ಶಂಕರಾಚಾರ್ಯರು ಹೇಳಿದ ಅರ್ಥವೇ ಅದು ಉಪಯೋಗ ಇಲ್ಲ, ಅದನ್ನು ಬಿಟ್ಬಿಡಿ ಅಂತ ಶಂಕರಾಚಾರ್ಯರು ಹೇಳಿದ್ರು. ಇಲ್ಲಿ ಇವರು ಅದರಿಂದ ನೀವು ಅದನ್ನ ಅನುಸರಿಸಿ ಯಾವುದನ್ನು ಪಡ್ಕೊಳ್ತೀರೋ ಅದೆಲ್ಲ ಇಷ್ಟರಿಂದ ನಿಮಗೆ ಬರುತ್ತೆ. ಆ ಕರ್ಮವನ್ನು ನೀವು ಮಾಡಬೇಕಾಗಿಲ್ಲ. ಇದು ಶ್ರೋತವ್ಯಸ್ಯ ಶ್ರುತವ್ಯ ಶ್ರುತಸ್ಯ ಚ ನಿರ್ವೇದಂ ಗಂತಾಸಿ. ನೀವು ಜ್ಞಾನವನ್ನು ಪಡ್ಕೊಂಡ್ರೆ ಎಲ್ಲ ಕರ್ಮಗಳನ್ನು ಮಾಡಿದ ಫಲಕ್ಕಿಂತ ಹೆಚ್ಚಿನ ಫಲ ಇಲ್ಲಿ ಬಂತು ಅಂದ್ರೆ ಏನೋ ಅದನ್ನು ಮಾಡಬೇಕಾಗಿಲ್ಲ ಅಂತ ಗಮಕ. ಅಲ್ಲಿ ಅವರು ಅಧ್ಯಾಹಾರವಾಗಿ ಹೇಳಿದ್ರು, ಸಜೆಸ್ಟಿವ್ ಆಗಿ ಹೇಳಿದ್ರು. ಶಂಕರಾಚಾರ್ಯರು ಅದನ್ನು ಎಕ್ಸ್ಪ್ರೆಸಿವ್ ಆಗಿ ಹೇಳಿದ್ರು ಅಷ್ಟೇ. ಹೀಗೆ ಯದಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಇದಕ್ಕೆ ಕಾಶ್ಮೀರ ಪಾಠದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಇದು ಯಥಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತಥಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಇಲ್ಲಿ ಯದಾ ತದಾ ಅಂತನ್ನೋದನ್ನ ಯಥಾ ತಥಾ ಅಂತ ಕಾಶ್ಮೀರ ಪಾಠದಲ್ಲಿ ಮಾಡಿದ್ದಾರೆ. ಅದಕ್ಕೆ ಅಭಿನವಗುಪ್ತ, ರಾಮಕಂಠ ಇತ್ಯಾದಿಗಳೆಲ್ಲ ಹೇಗೆ ವ್ಯಾಖ್ಯಾನ ಮಾಡ್ತಾರೆ, ದಿ ಜ್ಞಾನ ಅಂತನ್ನೋದು ನಿಮಗೆ ಬರುತ್ತಲ್ಲ, ದಿ ಲಿಬರೇಟಿಂಗ್ ನಾಲೆಡ್ಜ್, ಇದು ದಿಸ್ ಈಸ್ ಇನ್ ಡ್ಯೂ ಪ್ರಪೋರ್ಷನ್ ಟು ಯುವರ್ ರಿಮೂವಿಂಗ್ ದಿ ಇಗ್ನೋರೆನ್ಸ್. ಯಥಾ ಮೋಹಕಲಿಲಂ ತೇ ಬುದ್ಧಿ ವ್ಯತಿತರಿಷ್ಯತಿ ತಥಾ ಏವ. ಅಂದ್ರೆ ಜ್ಞಾನ ಇದ್ದಕ್ಕಿದ್ದ ಹಾಗೆ ಒಂದ್ಸರ್ತಿ ಬಂದ್ಬಿಡೋಲ್ಲ. ಅದು ಇಟ್ಸ್ ಅ ಗ್ರಾಜುಯಲ್ ಎವಲ್ಯೂಷನ್, ಇಟ್ಸ್ ಅ ಗ್ರಾಜುಯಲ್ ಅನ್ಫೋಲ್ಡ್ಮೆಂಟ್. ಸೊ ಒಂದೊಂದು ಹೆಜ್ಜೆ ಇಟ್ಟಾಗಲೂ ಕೂಡ ಆ ಜ್ಞಾನ ಅಂತ ಅನ್ನೋದು ಬರುತ್ತೆ ಆ ಕಡೆ ಹೋಗ್ತಾ ಇದ್ದಾಗ. ಲೈಕ್ ಯಥಾ ಗ್ರಾಮಗಮನಂ ಪದ್ಯ, ಅಲ್ಲಿ ಎಕ್ಸಾಂಪಲ್ ಏನು ಹೇಳ್ತಾರೆ, ನಾವು ಇಲ್ಲಿಂದ ಯಾವುದೋ ಒಂದು ಗ್ರಾಮಕ್ಕೆ ಹೋಗಬೇಕು. ಇಲ್ಲಿಂದ ಹೊರಟಾಗಲೇ ನಾವು ಗ್ರಾಮವನ್ನು ಸೇರಲಿಲ್ಲ, ಹೊರಟು ಒಂದೊಂದು ಹೆಜ್ಜೆ ಇಟ್ಟಾಗ ಕ್ರಮಕ್ರಮವಾಗಿ ಸೇರ್ತಾ ಇದ್ದೀವಿ. ಎಲ್ಲ ನಡ್ಕೊಂಡು ಹೋದ್ಮೇಲೆ ಗ್ರಾಮವನ್ನು ಸೇರಿದವು ಅಂತಾಯಿತು. ಹಾಗೇನೆ ಈ ನಿರ್ವೇದ ಅಂತನ್ನೋದು ಒಂದೇ ಒಂದು ಸಾರ್ತಿ ಬರ್ತಕ್ಕದ್ದಲ್ಲ. ಲೈಕ್ ಎ ಫ್ಲಾಶ್ ಆಫ್ ಅಟೈನ್ಮೆಂಟ್ ಆಲ್ ಎಟ್ ಒನ್ಸ್. ಇದು ಈಸ್ ಎ ಗ್ರ್ಯಾಜುಯಲ್ ಎಮರ್ಜೆನ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್, ಲಿಟಲ್ ಬೈ ಲಿಟಲ್, ನೀವು ಹೇಗೆ ಈ ಮೋಹಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ, ಇವತ್ತೊಂದು ಸ್ವಲ್ಪ, ನಾಳೆ ಒಂದು ಸ್ವಲ್ಪ, ನಾಡದ್ದು ಒಂದು ಸ್ವಲ್ಪ, ಈ ಕೆಲಸದಿಂದ ಸ್ವಲ್ಪ, ಮುಂದಿನ ಕೆಲಸದಿಂದ ಈ ಶಾಸ್ತ್ರಾಧ್ಯಯನ, ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಯಥಾ ತಥಾ ಗಂತಾಸಿ ನಿರ್ವೇದ. ಎಷ್ಟೆಷ್ಟು ಮಾಡಿದ್ರೆ ಅಷ್ಟು ಲಾಭ ನಿಮಗೆ ಬರ್ತಾ ಇರುತ್ತೆ. ಎಲ್ಲವನ್ನೂ ಮಾಡಿ ಕಡೆಯವರೆಗೆ ಲಾಭ ಕಾಯ್ಕೊಂಡಿರೋಲ್ಲ. ಇದು ಇಸ್ ಎಗ್ರೀಸ್ ಅಂತ ಹೇಳಿ ಅವರು ಏನು ತೋರಿಸ್ತಾರೆ, ಹಿಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಇದು ಏನು ಹೇಳಿದ, ಇದು ಈ ಕರ್ಮಕಾಂಡದ ಹಾಗೆ ಕರ್ಮ ಪೂರ್ತಿ ಆದ ಮೇಲೆ ಫಲ ಕೊಡುತ್ತೆ ಅಂತಲ್ಲ. ಅಲ್ಲದಲ್ಲ, ನೇಹಾಧಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಎಂದು ಹೇಳಿದ್ರು. ನೇಹ ಅಧಿಕ್ರಮನಾಶೋಸ್ತಿ. ಅಧಿಕ್ರಮನಾಶ ಅಂದ್ರೆ ಕೆಲಸವನ್ನು ಆರಂಭ ಮಾಡಿ ಮುಗಿಸೋಲ್ಲ ನಾವು. ಮುಗಿಸದೇ ಇದ್ರೆ ಅದು ಒಂದು ಇಂಚು ಬಿಟ್ಟು ಹಳ್ಳ ಹಾರಿದಾಗೆ. ಅವನೇನು ಹಳ್ಳ ಹಾರಿದಾಗ ಐತೆ. ಇವಾಗ ಮೀಮಾಂಸಕರು ಹೇಳ್ತಾರೆ, ನಾವು ಕರ್ಮವನ್ನು ಮಾಡ್ತೀವಿ ಅಂತ ತೊಡಗ್ತೀವಿ, ದೀಕ್ಷೆ ಆಗುತ್ತೆ, ಮೊದಲನೇ ದಿವಸದ ಯಾಗ ಆಗುತ್ತೆ, ಎರಡನೇ ದಿವಸದ ಯಾಗ ಆಗೋಲ್ಲ. ನಿಮ್ಗೇನಾದ್ರೂ ಫಲ ಇದೆಯೋ ಅಂದ್ರೆ ಏನು ಫಲ ಇಲ್ಲ. ಯಜ್ಞವನ್ನು ಪೂರ್ತಿ ಮುಗಿಸಿ ಅವಭೃತ ಮಾಡುವವರೆಗೆ ನಿಮಗೇನು ಫಲವೂ ಇಲ್ಲ. ನಡುವೆ ಬಿಟ್ಬಿಟ್ರೆ ಪೂರ್ತಿ ಬಿಟ್ಟ ಹಾಗೆ ಅದು. ಯು ವಿಲ್ ನಾಟ್ ಗೇನ್ ಎನಿಥಿಂಗ್, ಯು ಆರ್ ಇನ್ ನೋ ಸೆನ್ಸ್ ಎ ಗೇನರ್. ಅದು ಇವರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇದು ಈ ಯೋಗ ಇದೆಯಲ್ಲ, ನ ಇಹ ಅಧಿಕ್ರಮನಾಶ ಅಸ್ತಿ. ನೀವು ಇವತ್ತು ಆರಂಭ ಮಾಡಿದ್ರಿ, ನಾಳೆ ಬಿಟ್ರಿ, ಇವತ್ತು ಆರಂಭ ಮಾಡಿದ್ದು ಎಲ್ಲೂ ಹೋಗೋಲ್ಲ. ದಿಸ್ ವಿಲ್ ಬಿ ಎ ಗೇಮ್, ದಿಸ್ ವಿಲ್ ಕಂಟಿನ್ಯೂ ಟು ಬಿ ಎ ಗೇಮ್.
ಎಷ್ಟು ಮಾಡಿದ್ರು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದೇನು ಇಟ್ ಹೋಲ್ಡ್ಸ್ ಔಟ್ ದಿ ಹೋಪ್. ನೀನು ಒಂದು ದಿವಸ ಜಪ ಮಾಡಿದ್ವಿ, ಮಾರನೇ ದಿವಸ ಮಾಡಲಿಲ್ಲ, ಜಪ ಮಾಡಿದ್ರೆ ಫಲ ಎಲ್ಲೂ ಹೋಗಲಿಲ್ಲ, ಇಟ್ ವಿಲ್ ರಿಮೈನ್. ಅದು ಎರಡನೇ ದಿವಸವೂ ಮಾಡಿದ್ರೆ ಜಪಕ್ಕೆ ಒಂದು ಸ್ವಲ್ಪ ಆಡೆಡ್ ವ್ಯಾಲ್ಯೂ ಬರುತ್ತೆ, ಅದು ಇದ್ದ ವ್ಯಾಲ್ಯೂ ಎಲ್ಲೂ ಹೋಗೋಲ್ಲ. ಇದಕ್ಕೆ ಸರಿಯಾಗಿ ಹೇಳ್ತಾರೆ, ಯಥಾ ತೇ ಬುದ್ಧಿ ಮೋಹ ಕಲಿಲಂ ಯದಿ ತರಿಷ್ಯತಿ ತಥಾ ಏವ, ಹಾಗೆಯೇನೆ ನಿರ್ವೇದಂ ಗಂತಾಸಿ. ಅಂದರೆ ನೀನು ಕಡೆಯವರೆಗೂ ಕಾಯಬೇಕಾಗಿಲ್ಲ. ದಿ ರಿಸಲ್ಟ್ ಆಫ್ ಇಟ್ ಈಸ್ ಶೋನ್ ಆಸ್ ಯು ಪ್ರೊಸೀಡ್. ನೀವು 4 ದಿವಸ ಯೋಗವನ್ನು ಮಾಡಿದ್ರೇನೆ 5ನೇ ದಿವಸ ನಿಮಗೆ ಮನಸ್ಸು ನಿರ್ಮಲವಾಗಿದ್ದು ಇದಾಗಿದ್ದು ಅಲ್ಲೇ ಪ್ರತ್ಯಕ್ಷ ಫಲ ಇದೆ. ಅಂದರೆ ಇದು ಯೋಗದ್ದು ದೃಷ್ಟ ಫಲ, ಅದೃಷ್ಟವಾದದ್ದಲ್ಲ ಅಂಥೇಳಿ. ಕರ್ಮಯೋಗದಲ್ಲಿ ದೃಷ್ಟ ಫಲ, ಮಾಡಿದ್ರ ಫಲ ನಿಮಗೆ ಅಲ್ಲೇ ಇದೆ. ಅದೃಷ್ಟವಾಗಿ ಮೀಮಾಂಸಕರು ಹೇಳೋ ಹಾಗೆ ಅಪೂರ್ವ ಅಂತ ಎಲ್ಲೋ ಬಂದು ಯಾವಾಗಲೂ ಅದು ಬರುತ್ತೆ ಅಂತನೂ ಹಾಗಿಲ್ಲ. ಇದನ್ನೇ ಹೇಳುದು ಕಾಶ್ಮೀರ ಪಾಠದವರು ಯಥಾ ಅಂತನ್ನೋದನ್ನು ಹೇಳ್ತಾರೆ. ಅನಂತರದಲ್ಲಿ ಇದು ಯಾತಕ್ಕೆ ಜನಗಳು ಇಲ್ಲಿ ಶ್ರುತಿ ಅಂತನ್ನೋದನ್ನ ಶ್ರೋತವ್ಯ ಅಂತನ್ನೋದನ್ನು ಸ್ವಲ್ಪ ನಿಂದನೆ ಮಾಡಿದ್ದಾರೆ. ದಟ್ ಹ್ಯಾಸ್ ನಾಟ್ ಬೀನ್ ಅಪ್ಹೆಲ್ಡ್. ಇಲ್ಲಿ ಶಂಕರಾಚಾರ್ಯರ ಅರ್ಥವಾಗಲಿ, ರಾಮಾನುಜಾಚಾರ್ಯರ ಅರ್ಥವಾಗಲಿ, ಮಧ್ವಾಚಾರ್ಯರ ಅರ್ಥವಾಗಲಿ, ಈ ವೇದ ಶ್ರುತಿ ಅಂತನ್ನೋದಕ್ಕೆ ಒಂದು ಅಪಾಂಗ ದೃಷ್ಟಿ, ಒಂದು ಕರ್ಸರಿ ಗ್ಲಾನ್ಸ್ ಅದಕ್ಕಿದೆ. ದಟ್ ಹ್ಯಾಸ್ ನಾಟ್ ಬೀನ್ ಹೆಲ್ಡ್ ಆಸ್ ಇಂಪಾರ್ಟೆಂಟ್. ಅದನ್ನ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಇಲ್ಲಿ ಶ್ರುತಿ ವಿಪ್ರತಿಪನ್ನ ತೇ ಬುದ್ಧಿ, ತೇ ಅದು ನಿನ್ನ, ಬುದ್ಧಿ ಅಂತ ಸೇರಿಸ್ಕೊಡ್ಬೇಕು ನಾವು. ಇಲ್ಲಿ ಬುದ್ಧಿ ಅಂತ ಅನ್ನೋದು ಉತ್ತರಾರ್ಧದಲ್ಲಿದೆ. ಅದನ್ನ ಇಲ್ಲೂ ಕೂಡ ದೇಹಲಿ ದೀಪನ್ಯಾಯ ಅಂತ ಕರೀತಾರೆ. ದೇಹಲಿ ದೀಪನ್ಯಾಯ ಅಂದರೆ ದೇಹಲಿಯಿಂದ ಹೊಸ್ತಲ ಮೇಲೆ ದೀಪ ಇಟ್ಟರೆ ಈ ಕಡೆಗೂ ಆಗುತ್ತೆ, ಆ ಕಡೆಗೂ ಬರುತ್ತೆ. ಹಾಗೆ ಬುದ್ಧಿ ಅಂತ ಅನ್ನೋ ಮಾತು ಉತ್ತರಾರ್ಧದಲ್ಲಿದೆ, ಅದನ್ನು ಪೂರ್ವಾರ್ಧಕ್ಕೂ ಸೇರಿಸ್ಕೊಳ್ಬೇಕು ನಾವು. ಇದು ದೇಹಲಿ ದೀಪನ್ಯಾಯೇನ. ಯಾಕಂದ್ರೆ ಇಲ್ಲಿ ಸಬ್ಜೆಕ್ಟ್ ಇಲ್ಲ. ಶ್ರುತಿ ಪ್ರತಿಪನ್ನ ತೇ ಯಥಾಸ್ಥಾಸ್ಯತೆ ನಿಶ್ಚಲ, ನಿನ್ನದು ಹೀಗಾಗಿರ್ತಕ್ಕಂಥದ್ದು ಯಾವಾಗ ನಿಶ್ಚಯವಾಗುತ್ತೋ ನಿನ್ನದು ಅಂದ್ರೆ ಏನು ಪೂರ್ವಾರ್ಧದಲ್ಲಿ ಇಲ್ಲ. ಉತ್ತರಾರ್ಧದಲ್ಲಿ ಸಮಾಧಾವಚಲ ಬುದ್ಧಿ ತದಾ ಯೋಗ. ಆ ಬುದ್ಧಿ ಅಂತ ಅನ್ನೋದನ್ನ ಇನ್ನೂ ತಗೊಳ್ಬೇಕು ನಾವು. ತೇ ಬುದ್ಧಿ, ನಿನ್ನ ಬುದ್ಧಿ ಈಗ ಹೇಗಾಗಿ, ನಿನ್ನ ಅಂತಂದ್ರೆ ಅರ್ಜುನನ ಅಂತಲ್ಲ, ಎಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅರ್ಜುನಂ ನಿಮಿತ್ತೀಕೃತ್ಯ, ಅರ್ಜುನನ್ನ ನಿಮಿತ್ತ ಮಾಡಿಕೊಂಡು ಎಲ್ಲ ಜನರಿಗೂ ಹೇಳ್ತಾ ಇರೋದು. ತೇ ಬುದ್ಧಿ, ಇಲ್ಲಿಯವರೆಗೇನಾಗಿದೆ, ಶ್ರುತಿ ವಿಪ್ರತಿಪನ್ನ. ವಿಪ್ರತಿಪನ್ನ ಅಂದರೆ ಬಿವಿಲ್ಡರ್, ಕನ್ಫ್ಯೂಸ್ಡ್. ನಾನಾ ಪ್ರತಿಪನ್ನ ವಿಕ್ಷಿಪ್ತ ಇತಿ ಅಂದರೆ ಡಿಸ್ಟ್ರಾಕ್ಟೆಡ್, ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದೆ. ಯಾದರಿಂದ ಶ್ರುತಿ, ನೀನು ವೇದವನ್ನು ಓದಿ ಶ್ರುತಿಯನ್ನ ನೀನು ಅವಲಂಬಿಸಿದ್ದರಿಂದ ಯು ಹ್ಯಾವ್ ಫಾರ್ ಯುವರ್ ಲಾಟ್ ಕನ್ಫ್ಯೂಷನ್, ಬಿವಿಲ್ಡರ್ಮೆಂಟ್. ಶ್ರುತಿ ವಿಪ್ರತಿಪನ್ನ ತೇ ಬುದ್ಧಿ ಅಂದ್ರೆ ಇದಕ್ಕಿಂತ ಜ್ವರ ಶಂಕರಾಚಾರ್ಯರು ಹೇಳಲಿಲ್ಲ. ಶ್ರುತಿ ವಿಪ್ರತಿಪನ್ನ ತೇ, your mind which is bewildered by this Shruti yada nischala sthasyati, when it abides, nischala ಅಂದರೆ ವಿಕ್ಷೇಪ ರಹಿತ, ಆ ವಿಕ್ಷೇಪ ಇಲ್ಲದೆ ಚಾಂಚಲ್ಯ ಇಲ್ಲದೇನೆ ಸ್ಥಿರ ಭವಿಷ್ಯತಿ, ಇಟ್ ಅಬೈಡ್ಸ್ ಫರ್ಮ್ಲಿ. ನಿನ್ನ ಬುದ್ಧಿ ಈ ವೇದ ಇದು ಹೇಳುತ್ತೆ ಅದು ಹೇಳುತ್ತೆ ಅದು ಹೇಳುತ್ತೆ ಅಂತೇಳಿ ಓಡಿಯಾಡ್ತೇನೆ. ಇದು ಶಂಕರಾಚಾರ್ಯರದ್ದು ಅಂತ ಹೇಳೋ ಒಂದು ಶ್ಲೋಕದಲ್ಲಿ ಈ ವೇದ ಅಂತ ಅನ್ನೋದು ಒಂದು ಕಾಂತಾರ, ಒಂದು ಕಾಡು. ಇದೋ
ಇತಸ್ತತಃ ಭ್ರಮಿತ್ವಾ ವೇದಕಾಂತಾರೆ. ಈ ವೇದಾಂತ ಅನ್ನೋ ಕಾಡಿನಲ್ಲಿ ಇಲ್ಲಿ ಅಲ್ಲಿ ಪರದಾಡಿ ಅಜಾನನ್ ಗತಿಂ ಸ್ಥಿತಿಂಚ, ತಾನು ಎಲ್ಲಿ ಹೋಗ್ತಾ ಇದ್ದೀನಿ ತನ್ನ ಸ್ಥಿತಿಯ ಅದು ಕೂಡ ಗೊತ್ತಿರದೆ, ಅಂದ್ರೆ ವೇದದ ಪ್ರಯೋಜನ, ವೇದಾಧ್ಯಯನದ ಪ್ರಯೋಜನವನ್ನೇ ಹೇಳ್ತಾ ಇದ್ದಾರೆ. ವೇದಕಾಂತಾರೆ ಇತಸ್ತತಃ ಪರ್ಯಟನ್ ಅಜಾನನ್ ಗತಿಂ ಸ್ಥಿತಿಂ ವಾ ಇತ್ಯಾದಿಯಾಗಿ ಮುಂದೆ ಹೇಳ್ತಾರೆ. ಇದು ಈ ಶ್ರುತಿ ವಿಪ್ರತಿಪನ್ನ ಅಂದ್ರೆ ಮೀಮಾಂಸಕರು ಹೀಗೆ ವಿಧಿ ನಿಷೇಧಗಳನ್ನು ಹೇಳಿ ಇದನ್ನ ಮನುಷ್ಯನ ಕರ್ಮಕ್ಕೆ ಮೂಲಧನವನ್ನಾಗಿ ಮಾಡಿದ್ದಾರೆ. ಇದನ್ನೇ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಬರುತ್ತಲ್ಲ, ಆ ಯಕ್ಷ ಧರ್ಮರಾಯನೇ ಕೇಳ್ತಾನೆ, ಏನ ಪಂಥ, ಯಾವ ದಾರಿ, ಯಾವ ಮನುಷ್ಯ ಹೋಗ್ಬೇಕಾದ ದಾರಿ ಯಾವುದು? ಅದಕ್ಕೆ ಅವನು ಧರ್ಮರಾಯ ಅದನ್ನು ಪೂರ್ತಿ ಮಾಡ್ತಾನೆ. ವೇದ ವಿಭಿನ್ನ, ಶ್ರುತಯೋ ವಿಭಿನ್ನ, ಸ್ಮೃತಯೋ ವಿಭಿನ್ನ, ನಾಸ್ತಿ ಋಷಿ ಏಕಃ ಯಸ್ಯ ಮತಂ ಪ್ರಮಾಣ. ವೇದಗಳು ಒಂದೇ ಹೇಳುತ್ತೆ, ಏನೇನೋ ಹೇಳುತ್ತೆ ವೇದಗಳು. ವೇದ ವಿಭಿನ್ನ, ವೇದಗಳು ಒಂದೇ ಹೇಳೋ ಹಾಗಿದ್ದರೆ ನಮಗೆಲ್ಲ ಒಂದು ಯೂನಿಟಿ, ಕ್ರಿಶ್ಚಿಯಾನಿಟಿ ಇಸ್ಲಾಂನಲ್ಲಿರೋ ಹಾಗೆ ಯೂನಿಟಿ ಇರ್ತಾ ಇತ್ತು. ನಮ್ಮ ವೇದ ಎಲ್ಲರಿಗೂ ಒಂದೇ ಹೇಳಲಿಲ್ಲ, ನೀನು ಇದು ಮಾಡು, ನಾನು ಅದು ಮಾಡು, ಬೇರೆಯವರು ಅದು ಮಾಡಲಿ ಅಂತ ಹೇಳ್ತು. ವೇದ ವಿಭಿನ್ನ, ಸ್ಮೃತಯೋ ವಿಭಿನ್ನ, ಇಲ್ಲಿ ಎಲ್ಲದಕ್ಕೂ ಒಂದು ಸ್ಮೃತಿ ಇದೆಯೋ ನಮಗೆ? ಒಂದೊಂದು ಸೀಮೆಗೆ ಒಂದೊಂದು ಸ್ಮೃತಿ, ಒಂದೊಂದು ದೇಶದಲ್ಲಿ ಒಂದೊಂದು ಆಚಾರ. ವೇದ ವಿಭಿನ್ನ ಸ್ಮೃತಯೋ ವಿಭಿನ್ನ, ನಾಸ್ತಿ ಏಕೋ ಋಷಿ ಯಸ್ಯ ಮತಂ ಪ್ರಮಾಣಂ. ಅವ್ರಿಗೆ ಯಾರೋ ಮೊಹಮ್ಮದ್ ಅಂತ ಪ್ರಾಫಿಟ್ ಇದ್ದಾನೆ, ಅವನು ಹೇಳಿದ್ ಕೇಳ್ತೀವಿ. ನಮಗಂಥವ್ರು ಯಾರಿದ್ದಾರೆ? ನಾಸ್ತಿ ಋಷಿ ಏಕ ಯಸ್ಯ ಮತಂ ಪ್ರಮಾಣಂ. ಇವರನ್ನು ನಾವು ನಂಬ್ತೀವಿ ಅಂತ ಹೇಳೋ ಒಬ್ಬ ಋಷಿ ನಮಗಿಲ್ಲ. ಆದ್ದರಿಂದ ಏನಾಗಿದೆ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯ. ಯಾವುದೋ ಕಾಡಲ್ಲಿ ಗವಿ ಒಳಗೆ ಧರ್ಮ ಅಂತ ಅನ್ನೋದು ಅಡಕೊಂಡಿದೆ. ಎಲ್ಲರ ಪಾಲಿಗೆ ಧರ್ಮ ಅಂತ ಬಂದಿಲ್ಲ. ಆದ್ರಿಂದ ಧರ್ಮ ಅಂದ್ರೆ ಏನು? ಮಹಾಜನ ಏನಗತ ಸಮಂತ. ಯಾವ ದಾರಿ ಹಿಡಿಬೇಕು ನಾವು ಅಂದ್ರೆ ಮಹಾಜನ ಏನಗತ. ಇಲ್ಲಿ ಮಹಾಜನ ಅಂತ ಅನ್ನೋದು ಈ ಡೆಮೋಕ್ರೆಟಿಕ್ ಆಗಿ ಮಹಾಂಶ ದೊಡ್ಡದಿಲ್ಲ, ಲಾರ್ಜೆಸ್ಟ್ ಮೆಜಾರಿಟಿ ಅಂತ ಅಲ್ಲ. ಯು ಡೂ ಎಸ್ ದಿ ಮೆಜಾರಿಟಿ ಡಸ್ ಅಂತ ಅರ್ಥ ಅಲ್ಲ. ಮಹಾಂಶ್ಚಾದವು ಜನಶ್ಚ, ದೊಡ್ಡವರು ಅಂತ ಸಮಾಜದಲ್ಲಿ ಇರ್ತಾರಲ್ಲ ಶಿಷ್ಟರು, ಇವರು ಶಿಷ್ಟರು ಮಾಡಿದ್ದನ್ನು ನಾವು ಮಾಡಬೇಕಷ್ಟೆ. ಯಾರು ಧರ್ಮಶಾಸ್ತ್ರವನ್ನು ನೋಡಿ ಮಾಡಬೇಕೆ ಬಿಡಬೇಕೆ ಅಂತನ್ನೋರು ಲೋಕದಲ್ಲಿ ದೊಡ್ಡವರು ಅಂತ ಇರ್ತಾರೆ, ಶಿಷ್ಟರು ಅಂತ ಇರ್ತಾರೆ. ಇದು ಶಿಷ್ಟಾಚರಣ ಅಂತ ಒಂದು ಪ್ರಮಾಣ ಅಂತ ಮನುವೇ ಹೇಳಿದ್ದಾನೆ. ವೇದಗಳು ಸ್ಮೃತಿ ಇದ್ದ ಹಾಗೆ ಶಿಷ್ಟಾಚರಣ ದೊಡ್ಡವರು ಹೇಗೆ ಮಾಡ್ತಾರೋ ಹಾಗೆ ನಾವು ಮಾಡತಕ್ಕದ್ದು. ಅಂದ್ರೆ ನಾಟ್ ಎವ್ರಿ ಒನ್ ಕ್ಯಾನ್ ಗೋ ಥ್ರೂ ದಿ ಎಂಟೈರ್ ಇದು ಸ್ಮೃತಿ ಅಂಡ್ ಡಿಸೈಡ್ ವಾಟ್ ಹಿ ಶುಡ್ ಡೂ. ಆದ್ದರಿಂದ ಮಹಾಜನ ಏನಗತ ಸಮಂತ ಅಂತ ಧರ್ಮರಾಜ ಹೇಳ್ದ. ಏನು ದೊಡ್ಡವರು ಹೇಗೆ ಮಾಡ್ತಾರೋ ಹಾಗೆ ಮಾಡೋದು, ನಿನಗ್ಯಾಕೆ ಅದರ ತಾಪತ್ರಯ ಅಂತನ್ನೋ ಹಾಗೆ. ಅದನ್ನು ಇಲ್ಲಿ ಶ್ರುತಿ ವಿಪ್ರತಿಪನ್ನ ಅಂತ ಹೇಳಿ ಈ ಶಿಷ್ಟಾಚರಣವನ್ನು ನಂಬುದೇನೆ ಶ್ರುತಿಯನ್ನೇ ನಂಬಿಕೊಂಡು ನೀನು ಹೋದರೆ ವಿಪ್ರತಿಪನ್ನ ಬುದ್ಧಿ, ಯುವರ್ ಮೈಂಡ್ ಈಸ್ ಶೋರ್ ಟು ಬಿ ಬಿವಿಲ್ಡರ್. ಇದನ್ನು ಯಾವ ನಾಸ್ತಿಕರು ವೇದವನ್ನು ಇಷ್ಟು ಕಟುವಾಗಿ ನಿಂದನೆ ಮಾಡಿಲ್ಲ. ತೇ ಬುದ್ಧಿ ಯದಾ ನಿಶ್ಚಲಾ ಸ್ಥಾಸ್ಯತಿ, ಎಲ್ಲಿ ಇದು ದಾರಿ ನಾನು ಮಾಡತಕ್ಕದ್ದು ಇದು ಅಂದರೆ ಕನ್ವಿಕ್ಷನ್ಸ್. ಇಫ್ ಯುವರ್ ಮೈಂಡ್ ಸೆಟಲ್ಸ್ ಡೌನ್ ಟು ಸಮ್ ಕನ್ವಿಕ್ಷನ್ಸ್ and your entire life is patterned after those convictions, ಆಗ ತದಾ ಸಮಾಧೌ ಅಚಲಾ ಬುದ್ಧಿ, ಆಗ ಸಮಾಧಿಯಲ್ಲಿ ಅಂದರೆ ಸಮ್ಯಕ್ ಆಧೀಯತೆ ಅಸ್ಮಿನ್ ಮನಃ ಏಕರೂಪ ನಿರ್ವಾದ ಪ್ರದೀಪವತ ಆತ್ಮನೇ ಸ್ಥಿತ. ಇಲ್ಲಿ ಸಮಾಧಿ ಅಂತನ್ನೋ ಮಾತನ್ನ ಕೃಷ್ಣ ಉಪಯೋಗಿಸಿದ್ದಾನೆ. ಈ ಸಮಾಧಿ ಅಂತನ್ನೋ ಮಾತು ಈ ಪಾತಂಜಲ ಯೋಗದಲ್ಲಿ ಈ ಸಮಾಧಿ ಅಂತನ್ನೋದನ್ನು ಸಮ್ಯಕ್ ಆಧೀಯತೆ ಅಸ್ಮಿನ್ ಮನಃ, ಯಾವುದರಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲುತ್ತೋ ಅದು ಸಮಾಧಿ ಅಂತನ್ನೋ ಅರ್ಥವನ್ನು ಹೇಳಿ ಸಮಾಧವು ಅಂದ್ರೇನು? ತುಲ್ಯ ಪ್ರವಾಹ ಸಂತತಿ, ಎ ಕಂಟಿನ್ಯೂಯಸ್ ಸ್ಟ್ರೀಮ್ ಆಫ್ ಥಾಟ್ಸ್ ವಿಚ್ ಆರ್
ಆಫ್ ದಿ ಸೇಮ್ ನೇಚರ್, ಸಮಾನ ಪ್ರತ್ಯಯ. ಅಂದರೆ ವಿಜಾತೀಯ ಪ್ರತ್ಯಯ ಅನಂತರಿತ. ಅಂದರೆ ಸಮಾಧಿಯಲ್ಲಿ ಕೂತವನಿಗೆ ಮನಸ್ಸು ಪೂರ್ತಿ ಹೊರಟೋಗುತ್ತೆ ಅಂತಲ್ಲ. ಸಮ್ ಆಫ್ ದೀಸ್ ಯೋಗ ಪೀಪಲ್, ಈಗ ಯೋಗದಲ್ಲಿ ಯೋಗ ಟೀಚರ್ಸ್ ಇವಾಗ ಇದ್ದಾರಲ್ಲ, ಇವರಿಂದ ಆಗಿರುವಷ್ಟು ಅನ್ಯಾಯ ಪಾಪ ಪ್ರಾಥಮಿಕ ಯೋಗಶಾಸ್ತ್ರದಿಂದಲೂ ಆಗಲಿಲ್ಲ. ಏನೇನೋ ಅರ್ಥಗಳು ಮಾಡ್ತಾರೆ. ನಿರ್ಮನಸ್ಕ ಯೋಗ ಅಂತ ಹೇಳ್ತಾರೆ, ಅಂದರೆ ಮನಸ್ಸೇ ಹೊರಟೋಗುತ್ತೆ. ಪಾತಂಜಲಿ ಯೋಗ ಸೂತ್ರದಲ್ಲಿ ಹಾಗೇನು ಹೇಳಿಲ್ಲ. ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ದಾರೆ ವಿನಃ ನಾಶ ಅಂತ ಏನು ಹೇಳಿಲ್ಲ. ಈ ಸಮಾಧಿ ಅಂತ ಅನ್ನೋದನ್ನು ಇಲ್ಲಿ ಉಪಯೋಗಿಸಿರೋದು ಸಮಾನ ಪ್ರತ್ಯಯ ಸಂಧಾನ. ಯುವರ್ ಮೈಂಡ್ ಈಸ್ ಯೂನಿಫಾರ್ಮ್ಲಿ ಇನ್ವಾಲ್ವ್ಡ್ ಇನ್ ಒನ್ ಸಬ್ಜೆಕ್ಟ್. ಸಮಾನ ಪ್ರತ್ಯಯ ಸಂತಾನ. ಸಂತಾನ ಸಕ್ಸೆಷನ್, ಅದನ್ನೇ ಕುರಿತು ಆಲೋಚನೆ ಮಾಡ್ತಾ ಇರೋದು. ವಿಜಾತೀಯ ಇದಲ್ಲದೇನೆ ಬೇರೆ ಯಾವುದಾದ್ರೂ ಒಂದು ಆಲೋಚನೆ ಬಂದರೆ ಅದರಿಂದ ಅನಂತರಿತ, ಅನ್ಇಂಟರಪ್ಟೆಡ್ ಬೈ ಎನಿ ಅದರ್ ಥಾಟ್, ಇದು ಸಮಾಧಿ. ಈ ಸಮಾಧಿಯಲ್ಲಿ ಸಮಾಧೌ ಇದು ಹೇಗಿರುತ್ತೆ ಅಂದರೆ ನಿರ್ವಾದ ಪ್ರದೀಪವತ್ ಆತ್ಮನಿಸ್ಥಿತ. ಗಾಳಿ ಇಲ್ಲದೆ ಇರೋ ಕಡೆ ದೀಪ ಅಲುಗಾಡದೆ ಹೇಗೆ ನಿಂತಿರುತ್ತೋ ಹಾಗೆ ತನ್ನಲ್ಲಿಯೇ ತಾನು ಯಾರು ನಿಂತಿರ್ತಾನೋ ಅವನು ಸಮಾಧಿಮಾನ್. ಇದು ಸಮಾಧಿ ಅಂದ್ರೆ ಆತ್ಮನಿ ಸ್ಥಿತಿ. ತನ್ನಲ್ಲಿ ತಾನು ಹೀಗೆ ನಿವಾದ ಪ್ರದೀಪವತ್. ಆ ದೀಪ ಗಾಳಿ ಇಲ್ಲದೆ ಇದ್ರೆ ಹೇಗೆ ಅಲುಗಾಡೋದು ಹಾಗೆ ಇವನ ಮನಸ್ಸು ಬೇರೆ ಯಾವುದರಿಂದಲೂ ಅಲುಗಾಡದೆ ಒಂದು ಕಡೆ ನಿಂತರೆ ಇದು ಸಮಾಧಿ. ಹೀಗೆ ಸಮಾಧವು ಅಚಲ ಬುದ್ಧಿ, ಅಂದರೆ ಅಳ್ಳಾಡದೆ ಚಾಂಚಲ್ಯ ಇಲ್ಲದೇನೆ ನಿಂತಿರತಕ್ಕಂತಹ ಬುದ್ಧಿ. ಆಗ ಅಂದರೆ ದಿಸ್ ಇಸ್ ದಿ ಪ್ರಿಲಿಮಿನರಿ ಕಂಡೀಷನ್. ಅಂದರೆ ಸಮಾಧಿ ಅನ್ನೋದು ಅವನು ಯೋಗಿಗೆ ಆಗಬೇಕು ಅಂತ ಏನಿಲ್ಲ. ಇದು ಒಬ್ಬ ಕವಿಗಾಗ್ಬೋದು, ಚಿತ್ರಕಾರನಿಗಾಗ್ಬೋದು, ಒಬ್ಬ ರಸಿಕನಿಗಾಗ್ಬೋದು. ಒಂದರ ಮೇಲೆ ಧ್ಯಾಸ, ಒಂದು ಕಾನ್ಸಂಟ್ರೇಷನ್, ಇದು ಹೇಗೆ ಬೇಕಾದರೂ ಆಗಬಹುದು. ಆದರೆ ದಿಸ್ ಇಸ್ ದ ನೆಸೆಸರಿ ಕಂಡೀಷನ್ ಫಾರ್ ಯೋಗ ಅಂತ ಅನ್ನೋದಕ್ಕೆ ಇದು ಬೇಕಾದದ್ದು. ಅದು ಇಲ್ಲಿ ಸಮಾಧಿ ಇಸ್ ನಾಟ್ ದಿ ರಿಸಲ್ಟ್ ಆಫ್ ಯೋಗ, ಸಮಾಧಿ ಇಸ್ ದಿ ಪ್ರೀ ಕಂಡೀಷನ್ ಟು ಯೋಗ. ತದಾ ಯೋಗಮವಾಪ್ಸ್ಯಸಿ. ಇಲ್ಲಿ ಇದನ್ನ ಗಮನಿಸಬೇಕು. ಇಲ್ಲಿ ಸಮಾಧಿ ಅಂತ ಅನ್ನೋದು ಯೋಗಕ್ಕೆ ಫಲವಾಗಿ ಬರತಕ್ಕದ್ದಲ್ಲ. ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂತ ಏನೋ ಸಮಾಧಿಗಳಲ್ಲಿ ಭೇದ ಹೇಳಿ ಯೋಗದ ಫಲವಾಗಿ ಬರ್ತಕ್ಕಂಥ. ಇಲ್ಲಿ ಕೃಷ್ಣ ಹೇಳ್ತಿರೋದು ಈ ಕರ್ಮಯೋಗ ಅಂತಿದೆಯಲ್ಲ, ಈ ಕರ್ಮಯೋಗ ಬರಬೇಕಾದ್ರೆ ನಿಮಗೊಂದು ಸಮಾಧಿ ಅಂತ ಇರಬೇಕು. ಯಾವುದಲ್ಲಾದರೂ ಒಂದು ಟೋಟಲ್ ಇನ್ವಾಲ್ವ್ಮೆಂಟ್ ಇನ್ ಸಮಥಿಂಗ್ ಇರಬೇಕು. ಅಂದರೆ ಚಿತ್ತವೃತ್ತಿ ಎಲ್ಲ ಒಂದು ಕಡೆ ಹರಿತಾ ಇರಬೇಕು. ಅಂದರೆ ದೇವರ ಕಡೆನೇ ಹರಿಬೇಕು ಅಂತ ಏನಿಲ್ಲ. ಯಾವುದಲ್ಲಾದರೂ ಹರಿದು ಮನಸ್ಸಿ ಈ ಒಂದು ಪರಿಪಾಕ ಇದ್ರೆ ತದಾ, ಅದರಿಂದಲೇ ಸಮಾಧಾವಚಲ ಬುದ್ಧಿ ತದಾ, ಅಂದ್ರೆ ಆಮೇಲೆ ಆಗ ಯೋಗಮವಾಪ್ಸ್ಯಸಿ. ಈ ಯೋಗ ಅಂತ ಅನ್ನೋದನ್ನು ಪಡ್ಕೊಳ್ತೀಯ ನೀನು. ಈ ಯೋಗ ಅಂತ ಅನ್ನೋದಕ್ಕೆ ಪ್ರಜ್ಞಾಸ್ಥೈರ್ಯ ಇದು ಶಂಕರಾಚಾರ್ಯರು ಯೋಗಂ ಅವಾಪ್ಸ್ಯಸಿ, ಆಮೇಲೆ ಯೋಗವನ್ನು ಪಡ್ಕೊಳ್ತೀಯ ಅಂದರೆ ವಿವೇಕ ಪ್ರಜ್ಞಾಂ ಅಂತ ಹೇಳಿದ್ದಾರೆ. ವಿವೇಕ ಪ್ರಜ್ಞಾಂ ಅಂದ್ರೆ ವಿವೇಕ, ಈ ಲೈಫ್ನಲ್ಲಿ ಏನು ಮಾಡ್ತಕ್ಕದ್ದು, ಏನು ಬಿಡ್ತಕ್ಕದ್ದು, ಯಾವುದು ಹೇಯ, ಯಾವುದು ಉಪಾದೇಯ, ಈ ಪ್ರಜ್ಞಾ ತಿಳುವಳಿಕೆ ಉಪಾಯ, ಇದು ಆವಾಗ ನಿನಗೆ ಗೊತ್ತಾಗುತ್ತೆ. ವೆನ್ ದಿ ಮೈಂಡ್ ಈಸ್ ಇನ್ವಾಲ್ವ್ಡ್ ಇನ್ ಸಮಥಿಂಗ್ ಹೋಲ್ ಹಾರ್ಟೆಡ್ಲಿ absorbed in it, then you will know what is important in life and what is not important. Unless you are involved like that, you have no sense of discrimination. ಇದು ಶಂಕರಾಚಾರ್ಯರು ಹೀಗೆ ಹೇಳಿ ಸಮಾಧಿ ಅಂತಂದು. ಇಲ್ಲಿ ಯೋಗ ಅಂದರೆ ವಿವೇಕ ಪ್ರಜ್ಞಾ, ದಿ ಇಂಟ್ಯೂಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ರೈಟ್ ಅಂಡ್ ರಾಂಗ್, ನಿತ್ಯಾನಿತ್ಯ ವಸ್ತು ವಿವೇಕ, ಇದು ಆವಾಗ ಬರುತ್ತೆ. ಈ ರಾಮಾನುಜಾಚಾರ್ಯರು ಇಲ್ಲಿ ಯೋಗ ಅಂತನ್ನೋ ಮಾತಿಗೆ ಆತ್ಮಾವಲೋಕನಂ. ಯು ಹ್ಯಾವ್ ಎ ಪಾಸಿಬಿಲಿಟಿ, ಯು ಹ್ಯಾವ್ ಎ ಚಾನ್ಸ್ to turn your attention inward. You can look within yourself. ಆಗ ಆತ್ಮಾವಲೋಕನಂ ಅವಾಪ್ಸ್ಯಸಿ. ಸಮಾಧಿ ಅಂತ ಒಂದು ಬಂದ ಮೇಲೆ
ಈ ಟೋಟಲ್ ಇನ್ವಾಲ್ವ್ಮೆಂಟ್ ಇನ್ ಸಮಥಿಂಗ್ ಬಂದ ಮೇಲೆ ದೆನ್ ಯು ಕ್ಯಾನ್ ಹ್ಯಾವ್ ಎ ಲುಕ್ ಎಟ್ ಯುವರ್ ಸೆಲ್ಫ್. ಆತ್ಮಾವಲೋಕನಂ ಅವಾಪ್ಸ್ಯಸಿ. ಆತ್ಮಾವಲೋಕನ ಅಂತ ರಾಮಾನುಜಾಚಾರ್ಯರು ಹೇಳ್ತಾರೆ. ಇಲ್ಲಿ ಮಧ್ವಾಚಾರ್ಯರು ಉಪಾಯ ಸಿದ್ಧಿ. ಆಗ ದೆನ್ ಈ ಉಪಾಯ ಅಂತ ಅನ್ನೋದು ನಿನ್ನ ಕೈಗೂಡಿತು. ಆ ಸಮಾಧಿ ಅಂತ ಬಂದ ಮೇಲೆ ಇನ್ನು ಈ ಉಪಾಯವನ್ನು ಮಾಡ್ಕೊಂಡು ಹೋಗ್ಬೋದು. ಕರ್ಮಯೋಗ ಅಂತ ಹೇಳಿದ್ರಲ್ಲ, ಇದು